ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ರಾಘವೇಂದ್ರ ಕವಚದ ಚಿಂತನೆಯಲ್ಲಿ ಜಪ ಮಾಡಬೇಕಾದ್ರೆ ನಾವು ಯಾವ ದಿಕ್ಕಿನಲ್ಲಿ ಯಾವ ಆಸನದಲ್ಲಿ ಅನ್ನುವ ನಿಯಮಗಳಿದೆ, ಅದರಲ್ಲಿ ಯಾವುದು ಶ್ರೇಷ್ಠ ಅಂತ ತಿಳ್ಕೊಳ್ತಾ ಬರ್ತಾ ಇದ್ವಿ. ಅಲ್ಲಿಯೇ ಕೊನೆಗೆ ರಾಘವೇಂದ್ರ ಕವಚದ ಒಂದು ಪದ್ಯ ಕಿವಿಗೆ ಬಿತ್ತು. ಶಿರೋರಕ್ಷತು ಮೇ ನಿತ್ಯಂ ರಾಘವೇಂದ್ರೋಖಿಲೇಷ್ಟದಃ. ಅಖಿಲೇಷ್ಟದಃ ಸಕಲ ಸಂಪತ್ತನ್ನು ನೀಡುವಂತಹ ರಾಯರು ನನ್ನ ತಲೆಯನ್ನು ಪ್ರತಿನಿತ್ಯ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದನ್ನು ನಾವು ಕೇಳಿದ್ವಿ. ಈ ರಾಘವೇಂದ್ರ ಕವಚದಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಏನಂದರೆ, ಈ ಮುಂದೆ ಅಂದರೆ ಈ ಶ್ಲೋಕದಿಂದ ಮುಂದಕ್ಕೆ ಪ್ರತಿಯೊಂದು ಅಂಗಾಂಗಗಳನ್ನು ಕಾಪಾಡಿ ಅಂತ ಕೇಳಬೇಕಾದ್ರೆ ರಾಯರ ಅಪರೂಪದ ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ರಾಯರ ಯಾವ ನಾಮಸ್ಮರಣೆಯನ್ನು ಮಾಡಬೇಕು, ಎಲ್ಲದಕ್ಕೂ ರಾಘವೇಂದ್ರ ಅಂತಲೇ ಇರೋದಾ? ಅಲ್ಲ, ಕೆಲವು ಕಡೆ ರಾಘವೇಂದ್ರ ಅಂತ ಇರೋದು, ಅದನ್ನು ನಾವು ಬಿಡಬಾರ್ದು ಅಂತಲ್ಲ. ಶ್ರೀ ರಾಘವೇಂದ್ರ ಅಂತ ನೆನಪಿರಲಿ, ಆದರೆ ಅನೇಕ ಗುಣಗಳು ನೆನಪಾಗೋ ಥರ ಹೆಸರನ್ನು ನಾವು ಉಚ್ಚಾರಣೆ ಮಾಡಬೇಕು, ಹೇಳಬೇಕು. ಈಗ ಶ್ರೀ ರಾಘವೇಂದ್ರ ಅಂದರೆ ನಮಗೇನು ನೆನಪಾಗ್ಬೋದು? ರಾಮಚಂದ್ರನ ಆರಾಧನೆ ಮಾಡೋರು ರಾಯರು ಅಂತ ನೆನಪಾಗ್ಬೋದು. ಆದರೆ ಅಖಿಲೇಷ್ಟದಃ ಅಂತಂದರೆ ಎಲ್ಲ ಇಷ್ಟ ನೆರವೇರಿಸೋರು ರಾಯರು ಅಂತ ನೆನಪಾಗುತ್ತೆ. ಅಂದರೆ ಹೆಸರು ಹೇಳಬೇಕಾದ್ರೂ ಕೂಡ ಯಾವ ಹೆಸರು ಹೇಳಿದಾಗ ಯಾವ ಗುಣ ನೆನಪಾಗುತ್ತೆ ಅನ್ನೋದು ಮುಖ್ಯ. ನಿಮಗೆ ಯಾವ ಗುಣ ನೆನಪಾಗಬೇಕೋ ಅಂಥ ಹೆಸರನ್ನು ಹೇಳಿ. ನಾವು ಯಾರನ್ನ ಕೂಗಬೇಕಾದ್ರೂ ಅಷ್ಟೇ, ನಾವು ಅನೇಕ ಹೆಸರುಗಳನ್ನು ಇಟ್ಕೊಂಡಿರ್ತೀವಿ. ಒಬ್ಬರನ್ನ ಕೂಗಬೇಕಾದ್ರೆ ಅವನು ಇದ್ದ ಹೆಸರು ಬಿಟ್ಟು ಇನ್ನು ಬೇರೆ ಜಾಸ್ತಿ ಹೆಸರುಗಳೇ ಆಗಿರುತ್ತೆ ಅವ್ನಿಗೆ. ಯಾಕೆ? ಆ ಹೆಸರು ಹೇಳಿದ್ರೆ ಅವ್ನು ತಿರುಗ್ತಾನೆ ಅಂತ. ಇಂಥ ಕೆಲಸ ಮಾಡಿದವನು ಅವನು. ಆದ್ದರಿಂದ ಇವನು ಓಡಾಡೋ ಲೈಬ್ರರಿ ಅಂತಂದರೆ, ಓಡಾಡೋ ಲೈಬ್ರರಿಯನ್ನು ಕರ್ಕೊಂಬನ್ನಿ ಅಂದರೆ, ಅವನು ತುಂಬ ಓದಿದಾನಲ್ಲ ಅವನು ಅಂತ ಗೊತ್ತಾಗುತ್ತೆ. ಅಂದರೆ ಯಾವುದೇ ತರಹ ಈ ಗುಣಗಳು ನೆನಪಾಗಬೇಕು ಅಂತ ಆದರೆ ಅಂಥ ಹೆಸರುಗಳನ್ನೇ ನಾವು ಹೇಳಬೇಕು ಅಂತ. ಆಗ ನಮಗೆ ತಲೆಗೆ ಬರಲಿಕ್ಕೋಸ್ಕರ ಅಷ್ಟೇ ಇವೆಲ್ಲ. ಅದೇ ರೀತಿ ಇಲ್ಲಿ ಅಖಿಲೇಷ್ಟದ ಅಂದರೆ ಎಲ್ಲ ನೀಡುವಂಥ ರಾಯರು ನಮ್ಮ ತಲೆಯಲ್ಲಿ ಏನೇನೋ ವಿಷಯಗಳಿರುತ್ತೆ, ಅಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನೀಡಲಿ ಅಂತ ಅರ್ಥ ತಲೆಗೆ. ಈ ನಿಟ್ಟಿನಲ್ಲಿ ಅಖಿಲೇಷ್ಟದ ಶ್ರೀ ರಾಘವೇಂದ್ರ ನಿತ್ಯಂ ಶಿರಃ ರಕ್ಷತು, ಪ್ರತಿನಿತ್ಯ ನಮ್ಮ ತಲೆಯನ್ನು ರಕ್ಷಣೆ ಮಾಡಲಿ ಅಂತ ಬೇಡಿತು. ಇನ್ನೊಂದು 2 ಶ್ಲೋಕಗಳ ಚಿಂತನೆಯನ್ನು ಮಾಡಿ ನಾವು ಮುಂದಕ್ಕೆ ಹೋಗೋಣ. ಜಪದ ಕ್ರಮದಲ್ಲಿ ನಾವು ಆ ಜಪದ ಕ್ರಮ ಅಂದರೆ ಯಾವ ದಿವಸ ಮಾಡಬೇಕು, ಯಾವ ಮಾಸ ವಿಶೇಷವಾಗಿ ಪ್ರಶಸ್ತ ಅಂತೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅದರ ವಿಷಯಕ್ಕೆ ಹೋಗೋಣ. ಮಧ್ಯೆ ನಾವು ರಾಘವೇಂದ್ರ ಕವಚದ ಚಿಂತನೆಯೊಂದಿಗೆ ಮತ್ತೆ ಅದಕ್ಕೆ ಸೇರಿಸ್ಕೊಳ್ಳೋಣ. ಪಾಪಾತ್ರಿಪಾಟನೆ ವಜ್ರ
ಕೇಶಾನ್ ರಕ್ಷತು ಮೇ ಸದಾ ಕ್ಷಮಾ ಸುರಗಣಾಧೀಶೋ ಮುಖಂ ರಕ್ಷತು ಮೇ ಗುರು. ನನ್ನ ಕೂದಲುಗಳು, ನನ್ನ ಮುಖ, ಇದನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ಬೇಕು. ಒಂದು ಕೂದಲು ಆಚೆ ಈಚೆ ಸರಿಗೆ ಬರಲಿಲ್ಲ ಅಂತ ಅಂದ್ಕೊಡಿ, ಅರ್ಧಂಬರ್ಧ ಎಷ್ಟು ನೋವಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಉಗುರು ಅಷ್ಟೇ, ಆಚೆ ಈಚೆ ಸರಿಗೆ ಬರಲಿಲ್ಲ ಅಂದರೆ ಎಷ್ಟು ನೋವು ಪ್ರಾರಂಭ ಆಗುತ್ತೆ. ಪ್ರತಿಯೊಂದು ಕೇಶಪಾಶಗಳು ಕೂಡ ಚೆನ್ನಾಗಿರಬೇಕು. ಕೂದಲು ನಮ್ಮ ತಲೆಗೆ ಅದು ರಕ್ಷಣೆ ನೀಡುವಂತಹ ವಸ್ತು ಅದು. ಆದರೆ ಜಾಸ್ತಿ ಕೂದಲಿದ್ರೂ ಕೂಡ ಕಷ್ಟ, ತುಂಬ ಕಡಿಮೆ ಇದ್ರೂ ಕಷ್ಟ. ಈ ಥರ ಅಂತೂ ಇರಲಿ, ಈ ಕೇಶಗಳು ಬಹಳ ಚೆನ್ನಾಗಿರ್ಬೇಕು. ಕೇಶಗಳ ರಕ್ಷಣೆಯನ್ನು ನೀವು ಮಾಡಿ, ಈ ಕೇಶಗಳ ರಕ್ಷಣೆಯನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಪಾಪಾದ್ರಿ ಪಾಟನೆ ವಜ್ರ, ಪಾಪ ಅದ್ರಿ ಪಾಟನೆ ವಜ್ರ. ನೀವೇ ವಜ್ರಾಯುಧ ಥರ ಇದ್ದೀರಿ ಅಂತ ರಾಯರನ್ನು ಕೊಂಡಾಡೋದು. ಯಾಕೆಂದರೆ ವಜ್ರಾಯುಧದಿಂದ ಏನು ಮಾಡ್ತಾರೆ? ವಜ್ರಾಯುಧದಿಂದ ಇಂದ್ರದೇವರು ತಾವು ಹಿಂದೆ ಪರ್ವತದ ರೆಕ್ಕೆಗಳನ್ನು ಕಡಿದ್ರು. ಇದನ್ನು ನಾವು ರಾಘವೇಂದ್ರ ತಂತ್ರದಲ್ಲೂ ಕೂಡ ಕೇಳಿದ್ದೀವಿ ಮಾತನ್ನು. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ ಅಂತ ಬಂದಿದೆ ಅಲ್ಲಿ. ಆ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ಅಂತಿದೆಯಲ್ಲ, ಆ ಥರ ಇಲ್ಲೊಂದು ನಾಮ ಕೊಟ್ಟರು ರಾಯರಿಗೋಸ್ಕರ. ಪಾಪ ಆದ್ರಿ ಪಾಠನೇ ವಜ್ರ. ನಮಗೆ ರಾಯರ ಆ ಶ್ರೀಪೂರ್ಣ ಬೋಧ ಅನ್ನೋ ಸ್ತೋತ್ರ ಏನಿದೆಯಲ್ಲ, ಅಲ್ಲಿ ಬರೋಂಥ ನಾಮಗಳನ್ನು ಇಲ್ಲಿ ಸೇರಿಸ್ಕೊಂಡು ಹೋಗ್ತಾರೆ. ನೀವು ಗಮನಿಸ್ಬೋದು ಮುಂದೆ, ಇದೆಲ್ಲೋ ಬಂದಿದೆಯಲ್ಲ ಈ ಶ್ಲೋಕದ ಪದ ಅಂತ. ಇದು ಎಲ್ಲಿ ಬಂದಿದೆ ಅಂದರೆ ಅಲ್ಲಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಅನ್ನೋದು ಬಂದಿದೆ. ಅದೇ ಪದ ಹಾಕಿರ್ತಾರೆ, ಆ ಅರ್ಥ ಕೊಡೋವಂಥ ಅದರ ವಿವರಣೆಯಾಗಿ ಇಲ್ಲಿ ಪದ ಹಾಕಿರ್ತಾರೆ. ಅದೇ ಅರ್ಥವನ್ನು ಬಿಡಿಸೋದಷ್ಟೇ, ಅಂಥ ಪದವನ್ನು ಇಲ್ಲಿ ಹಾಕಿರ್ತಾರೆ. ಅದನ್ನು ಗಮನಿಸ್ಬೋದು. ಇಲ್ಲಿ ನೋಡಿ, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ, ಆ ಪದದ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ. ಏನಂತ? ಅದು ಆ ಪದಕ್ಕೂ ಅರ್ಥ ಒಂದೇ, ಈ ಪದಕ್ಕೂ ಅರ್ಥ ಒಂದೇ. ಆದರೆ ಅಲ್ಲಿ ಹೇಳಿದ್ದು ರಾಯರು ನೋಡಿದರೆ ಸಾಕು ನಮಗೆ ನಮ್ಮ ಪಾಪಗಳ ಬೆಟ್ಟ ಅದು ಹೊರಟೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳಿದ್ರು? ಅವರೇ ವಜ್ರಾಯುಧ ಅಂತ. ರಾಯರ ಇಡೀ ದೇಹವೇ ಒಂದು ವಜ್ರಾಯುಧ. ಅದನ್ನು ನಾವು ನೋಡಿದರೆ ಸಾಕು. ವಜ್ರಾಯುಧ ಪ್ರಹಾರ ಆಗಬೇಕಾಗಿಲ್ಲ ನಮ್ಮ ಮೇಲೆ. ವಜ್ರಾಯುಧ ತೊಗೊಂಡು ಒಬ್ರಿಗೆ ಹೊಡೆದ್ರೆ ತಾನೇ ಏಟು ಆಗಿ ಅದಕ್ಕೆ ಸರಿಯಾಗೋದು. ಆದರೆ ವಜ್ರಾಯುಧದ ಪೆಟ್ಟೇನು ಬೇಡ, ಆ ವಜ್ರಾಯುಧ ನೋಡ್ತಾ ಇದ್ರೆ ಸಾಕು ನಮ್ಮನ್ನು ಅಂತ ಆ ರೀತಿ ವರ್ಣನೆ ಮಾಡಿದ್ದಾರೆ. ಅಂದರೆ ರಾಯರನ್ನು ದೂರದಿಂದ ನೋಡಿದರೂ ಸಾಕು, ಅವರ ಸ್ಮರಣೆ ಮಾಡಿದರೂ ಸಾಕು, ನಿಮ್ಮ ಪಾಪಾದ್ರಿ ಪಾಪಗಳೆಂಬ ಬೆಟ್ಟವನ್ನು ಪಾಟನೆ ಸೀಳೋದರಲ್ಲಿ ಅದು ಸಮರ್ಥವಾಗಿರುವಂಥದ್ದು ಅಂತ. ಹಾಗಾದರೆ ಪಾಪಾದ್ರಿ ಪಾಟನೆ ವಜ್ರಃ ಯಹ ತಸ್ಮೈ ನಮಃ, ಪಾಪಾದ್ರಿ ಪಾಟನ ವಜ್ರಾಯ ನಮಃ ಅಂತ ಒಂದು ನಾಮ ಆಗೋಯ್ತು. ವಿಷ್ಣು ಸಹಸ್ರನಾಮ ಥರ ಇದೊಂದು ನಾಮ ಆಗೋಯ್ತು. ಹಿಂದೆ ಅಖಿಲೇಷ್ಟದಾಯ ನಮಃ, ರಾಘವೇಂದ್ರಾಯ ನಮಃ, ಹೀಗೆ ಒಂದೊಂದೇ ನಾಮಗಳನ್ನು ಕೂಡ ನಾವು ನೆನಪಿಸ್ಕೊಂಡು ಇಲ್ಲಿ ಹೋಗಬೇಕು. ಅದಕ್ಕೋಸ್ಕರನೇ ಸ್ತ್ರೀಯರಾಗಬೇಕಾದ್ರೆ ಶ್ರೀ ಅಂತ ಸೇರಿಸ್ಕೊಳ್ಳೋದು. ಶ್ರೀ ಅಖಿಲೇಷ್ಟದಾಯ ನಮಃ ಶ್ರೀ ಅಂತ. ಪುರುಷರು ಯಥಾವತ್ತಾಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಓಂ ಅಖಿಲೇಷ್ಟದಾಯ ನಮಃ, ಓಂ ಓಂ ಪಾಪಾದ್ರಿಪಾಟನ ವಜ್ರಾಯ ನಮಃ, ಓಂ ಅಂತ ಹೀಗೆ ಈ ಓಂಕಾರ ಎರಡು ಕಡೆ ಹಾಕ್ಕೊಂಡು ಸ್ಮರಣೆ ಮಾಡಿದರೂ ಸಾಕು. ಇನ್ನು ಕೇಶಗಳ ರಕ್ಷಣೆಯನ್ನು ಬೇಡಬೇಕಾಗಿದ್ದರಲ್ಲಿ ಯಾಕೆ ಇದೇ ಪದ ಹಾಕಿದರು? ಪಾಪಗಳೆಂಬ ಬೆಟ್ಟವನ್ನು ಪಾಟನ ಸೀಳೋದ್ರಲ್ಲಿ ವಜ್ರಾಯುಧ ಹತ್ತಿರ ಇದ್ದಾರೆ ಅಂತ. ಇಂಥ ರಾಯರನ್ನು ಯಾಕೆ ನಾವು ಚಿಂತಿಸ್ಬೇಕು ನಮ್ಮ ಕೂದಲನ್ನು ರಕ್ಷಣೆ ಮಾಡಲಿಕ್ಕೆ? ನೋಡಿ, ನಮ್ಮ ಕೂದಲುಗಳು ಎಷ್ಟಿದೆಯಲ್ಲ, ಎಷ್ಟಿದೆ, ನಾವು ಎಣಿಸ್ಲಿಕ್ಕೆ ಸಾಧ್ಯನಾ? ಕೂದಲನ್ನು ಎಣಿಸ್ತಾ ಕೂತ್ರೆ ಅವ್ನು ಮೂರ್ಖ ಅಷ್ಟೇ. ಎಣಿಸ್ತಾನೆ ಇರಬೇಕು ಕೊನೆವರೆಗೂ. ಅದು ಆಗದೇ ಇರೋ ಮಾತು. ಯಾಕೆ? ಬೆಳೀತಾ ಇರುತ್ತೆ ಕೂದಲು, ಮತ್ತು ಉದುರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೂದಲುಗಳು ಎಷ್ಟು ಅದು ಲೆಕ್ಕಕ್ಕಿಲ್ಲ. ಇಲ್ಲ ಅಂತೆ ಕೂದಲೂ ಕೂಡ ಎಣಿಸ್ಬೋದಂತೆ. ಆದರೆ ನಿಮ್ಮ ಪಾಪಗಳಿರುತ್ತಲ್ಲ ಅದನ್ನು ಮಾತ್ರ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೇಗೆ ಬೆಳ್ಕೊಂಡಿರುತ್ತೆ ಅಂದರೆ ನಮ್ಮ ಪಾಪ ಕೂದಲು ತಲೆ ಮೇಲೆ ಬೆಳ್ಕೊಂಡಿರುತ್ತೆ. ಎಷ್ಟು ಉದ್ದ ಬೆಳಿಬೋದು? ಅದೇನು ಸ್ವಲ್ಪ ಉದ್ದ, ಏನು ತುಂಬ ಉದ್ದ ಎಷ್ಟಂತ ಸಾಧ್ಯ ಕೂದಲು ಬೆಳಿಲಿಕ್ಕೆ? ಅದು ಮತ್ತೆ ಉದುರೋಗ್ಬೋದು. ಆದರೆ ನಮ್ಮ ಪಾಪಗಳು ಹಾಗೆ ಉದುರಲ್ಲ. ಅದು ಕೇಶಪಾಶ ಥರ ಅಲ್ಲ, ಅದು ಕೂದಲಿನ ಥರ ಅಲ್ಲ. ಈ ಪಾಪಗಳು ಅದು ಬೆಟ್ಟದಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಕತ್ತರಿಸ್ಬೇಕಲ್ಲ ಕೂದಲು ಹೋಗುತ್ತೆ ನಿಜ. ಈ ಕೇಶದ ರಕ್ಷಣೆ ಆಗಲಿ ನಿಜ.
ಈ ರೀತಿ ಈ ಪಾಪಗಳೆಂಬ ಕೇಶದಂತೆ ಇದೆ ಅದು, ಆದರೆ ಬೆಳೆಯುವಂಥ ಕೇಶ ಅದು ದೊಡ್ಡ ದೊಡ್ಡ ಬೆಟ್ಟದ ಥರ ಬೆಳ್ಕೊಂಡಿದೆ. ಅದನ್ನೆಲ್ಲ ಸೀಳಿ ನಮ್ಮ ನಿಜವಾದ ಕೇಶ ಇದೇನಿದೆ ಇಂಥ ಕೇಶವನ್ನು ರಕ್ಷಣೆ ಮಾಡಿ ಅಂತ. ಹೀಗೆ ಆ ಪಾಪಗಳು ಈ ಕೇಶಗಳು ಎರಡೂ ಒಂದೇ ಥರ ಎಣಿಸ್ಲಿಕ್ಕಾಗಲ್ಲ ಅಂತ. ಆದರೆ ಎಣಿಸ್ಬೋದು ಈ ಕೇಶಗಳನ್ನು, ಪಾಪಗಳನ್ನು ಮಾತ್ರ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ನಾವು ಯೋಚಿಸಿ ಈ ಭಾಗವನ್ನು ನಾವು ಚಿಂತಿಸಬೇಕು. ಇನ್ನು ಮುಂದೆ ಮುಖದ ರಕ್ಷಣೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಗುರುಗಳು. ರಾಯರು ನಮ್ಮನ್ನ ಮುಖ ರಕ್ಷಣೆ ಮಾಡಲಿ ಅಂತ ಆಗ ಒಂದು ನಾಮ ಕೊಟ್ಟರು. ಓಂ ಕ್ಷಮಾ ಸುರಗಣಾಧೀಶಾಯ ನಮಃ. ಓಂ ಕ್ಷಮಾ ಸುರಗಣಾಧೀಶ. ನಮಗೆ ಅಪಣಾಚಾರ್ಯರ ಸ್ತೋತ್ರದಲ್ಲೂ ಹಿಂದೆ ರಚನೆ ಮಾಡಿದ ಶ್ರೀಪೂರ್ಣಬೋಧ ಆ ಸ್ತೋತ್ರದಲ್ಲೂ ಹಾಗಿದೆ. ಕ್ಷಮಾ ಸುರೇಂದ್ರೋ ಅಂತಲೇ ಪದ ಇದೆ. ಇಲ್ಲಿ ಕ್ಷಮಾ ಸುರಗಣ ಅಧೀಶಃ ಅಂತ ಮಾಡ್ತಾರೆ. ಎರಡಕ್ಕೂ ಒಂದೇ ಅರ್ಥ ಬರುತ್ತೆ. ಕ್ಷಮಾಸುರ ಅಂದರೆ ಭೂಸುರರು, ಬ್ರಾಹ್ಮಣರು ಅಂತ ಅರ್ಥ. ಆ ಬ್ರಾಹ್ಮಣರ ಗುಂಪಿಗೆ ಅಧೀಶಃ ಸ್ವಾಮಿ. ಬ್ರಾಹ್ಮಣ ಕುಲದಲ್ಲಿ ತಾನೇ ರಾಯರು ಬಂದಿದ್ದು, ಹಾಗಾಗಿ ಬ್ರಾಹ್ಮಣ ಕುಲಕ್ಕೆ ಸ್ವಾಮಿಯವರು, ಅಧೀಪರು, ರಾಜರಂತೆ ಅಂತ ವರ್ಣಿಸೋದಿದೆ. ಇವ್ರು ನಮ್ಮ ಮುಖ ರಕ್ಷಣೆ ಮಾಡಲಿ ಅಂತ. ಯಾಕೆ ಅಂದರೆ ನಮ್ಮ ಮುಖದಿಂದ ಏನೇನು ಬರುತ್ತೆ ನೋಡಿ, ನಮ್ಮ ಮುಖ ರಕ್ಷಣೆ ಮಾಡಲಿ ಅಂತ. ಮುಖ ಅಂದರೆ ಬಾಯಿ, ಇಡೀ ಮುಖ ಸೇರ್ಕೊಳ್ಳುತ್ತೆ, ಅದು ಕೂಡ ಇದೆ ಸಂಸ್ಕೃತದಲ್ಲಿ. ಮುಖ ಅಂದರೆ ಮುಖ್ಯವಾಗಿ ಬಾಯಿ ಅಂತಲೂ ಅರ್ಥ ಇದೆ. ಮುಖದಿಂದ ಏನು ತಪ್ಪು ಮಾಡ್ತೀವಿ ನಾವು, ಎಷ್ಟು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತೀವಿ. ಇದರಿಂದೆಲ್ಲ ರಕ್ಷಣೆ ಮಾಡಿ ನಮಗೆ ಅಂತ. ಸಾಕು, ಬೇಡ. ಬೇರೆಯವ್ರ ನಿಂದನೆ ಮಾಡ್ತಾ ಇರ್ತೀವಿ, ಯಾಕೆ ಬೇಡ. ನಮ್ಮದೇನು ನಾವು ನೋಡ್ಕೊಳ್ಳೋಣ. ಇನ್ನೊಬ್ಬರ ವಿಷಯದಲ್ಲೇ ಜಾಸ್ತಿ ನಾವು ಮೂಗು ತೂರಿಸ್ತಾ ಇರ್ತೀವಿ ಅಂತ. ಮನುಷ್ಯರೆಲ್ಲ ಹಾಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಯಾವುದೋ ಬೇರೆ ವಿಷಯದ ಬಗ್ಗೆ, ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಂಥ ವಿಷಯ ಅಷ್ಟೆಲ್ಲ ಮಾತಾಡಿದಾಗ ನಾವು ರಾಯರ ಮುಂದೆ ಹೋಗಿ ನಿಂತಾಗ, ಬರ ಕೊಡಿ, ನೀನೆಲ್ಲ ಅಷ್ಟೆಲ್ಲ ಮಾತಾಡಿದೆ, ಮತ್ತು ನಿನಗೆ ಯಾಕೆ ಬೇಕು ಅಂತಂದರೆ ಬೇಡ, ನಮ್ಗೆ ಅಂಥ ಪಾಪಗಳು ಬೇಡ. ಆ ಪಾಪಗಳನ್ನ ನಾವು ಕಳ್ಕೊಳ್ಬೇಕಲ್ಲ. ಅದಕ್ಕೆ ನೀವು ಕ್ಷಮಾ ಸುರಗಣಾಧೀಶ. ನಿಮಗೆಲ್ಲ ಗೊತ್ತಿದೆ ನಾನು ನನ್ನ ಮುಖದಿಂದ ಏನೇನು ಮಾತಾಡಿದ್ದೀನಿ ನಿಮಗೆ ಗೊತ್ತು. ಆದರೂ ನೀವು ಕ್ಷಮೆ ನೀಡೋಂಥ ಬ್ರಾಹ್ಮಣ ಕುಲಕ್ಕೆ ಸ್ವಾಮಿ, ಆದ್ದರಿಂದ ಇದೊಂದು ಕ್ಷಮಿಸ್ಬಿಡಿ, ನನ್ನ ಮುಖ ರಕ್ಷಣೆ ಮಾಡಿ ಅಂತ. ಈ ನಿಟ್ಟಿನಲ್ಲಿ ನಾವು ಈ ನಾಮದಿಂದಾಗಿ ರಾಯರ ಪ್ರಾರ್ಥನೆಯನ್ನು ಮಾಡಬೇಕಾದಂತಹ ಕ್ರಮ. ಯಾಕೆಂದರೆ ಬ್ರಾಹ್ಮಣನಲ್ಲಿ ಇರಬೇಕಾದ ಮುಖ್ಯ ಗುಣ ಕ್ಷಮ. ತುಂಬ ತಪಸ್ಸನ್ನು ಮಾಡ್ತಾರೆ, ತುಂಬ ದೇವರ ಪೂಜೆ, ತುಂಬ ಜಪ ಮಾಡ್ತಾರೆ, ಆದರೆ ತುಂಬ ಸಿಟ್ಟು ಕೋಪ ಇಲ್ಲ, ಉಪಯೋಗ ಇಲ್ಲ. ಯಾರು ಅನ್ಕೊಂಡು ಸಿಟ್ಟು ಕೋಪ ಬರೋದಲ್ಲ, ಕ್ಷಮಾ ಗುಣ ಇರಬೇಕಂತ. ಇಲ್ಲಿ ಒಂದು ಉದ್ಧಾರ ಮಾಡೋಣ ಅಂತ ಉದ್ಧಾರ ಗುಣನೇ ಇರಬೇಕು. ಆ ಉದ್ಧಾರ ಗುಣ ಮಾಡುವಂಥ ಗುಂಪಿಗೆ ಇವರು ಒಡೆಯ ಮೊದಲು ಕೂತಿದ್ದಾರೆ. ಅಂದರೆ ಅಷ್ಟು ಎತ್ತರದ ಸ್ಥಾನ. ಅಂದರೆ ನನ್ನ ಮುಖದಿಂದ ಏನೇನು ಬಂದಿದೆಯೋ ಸ್ವಾಮಿ, ನನ್ನ ಮುಖ ರಕ್ಷಣೆ ಮಾಡಿ ದಯವಿಟ್ಟು ಅಂತ ಪ್ರಾರ್ಥನೆ ಮಾಡೋದು. ಇಲ್ಲ ಮುಖದಿಂದ ಬರಲಿಲ್ಲ, ಬರೀ ಮನಸ್ಸಿಂದ ಬಂತು, ಮನಸ್ಸಲ್ಲಿ ಯೋಚನೆ ಮಾಡಿದೆ ಅಂದರೆ ಮನಸ್ಸಿಗೂ ರಕ್ಷಣೆ ನೀಡಿ ಅಂತ. ಅದು ದೊಡ್ಡ ಪಾಪರೇ. ಮನಸ್ಸಿನಲ್ಲಿ ಅನ್ಕೊಳ್ಳೋದು, ಬೈಕೊಳ್ಳೋದು ದೊಡ್ಡ ಪಾಪ. ಅದರ ಮುಂದೆ ನಾವು ನೋಡಬಹುದು. ಪ್ರಾರ್ಥನೆ ಮಾಡ್ತಾರೆ ಅದರ ಬಗ್ಗೆನೂ ಕೂಡ. ಈಗ ಮುಂದೆ 8ನೇ ಶ್ಲೋಕಕ್ಕೆ ಹೋಗೋಣ. ಹರಿ ಸೇವಾಲಬ್ಧ ಸರ್ವ ಸಂಪತ್ ಫಾಲಂ ಮಮಾವತು ದೇವಸ್ವಭಾವೋವತು ಮೇ ದೃಶೌ ತತ್ವಪ್ರದರ್ಶಕ. ಒಂದೊಂದು ರಾಯರ ಹೆಸರನ್ನು ಹೇಳಿದಾಗಲೂ ನಾವು ಯಾವ ಇಂದ್ರಿಯ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಈ ಇಂದ್ರಿಯ ಸರಿ ಹೋಗ್ರಿ, ರಕ್ಷಣೆ ಮಾಡ್ರಿ ಅಂತ, ಅದಕ್ಕನುಗುಣವಾಗಿ ರಾಯರಲ್ಲಿ ಆ ಗುಣ ಇದೆ ಅಂತ ಚಿಂತಿಸ್ಬೇಕು. ಸುಮ್ಮನೆ ಹೆಸರು ಹೇಳ್ತಾ ಇಲ್ಲ. ಇಲ್ಲಿ ಹಿಂದೆ ಬಂದ ಕ್ಷಮಾಸುರಗಣಾಧೀಶ ಅದು ಅಷ್ಟೇ. ಯಾಕೆ ಬಂತು? ಅದಕ್ಕೆ ಒಂದು ಲಿಂಕ್ ಇದೆ. ಯಾವ ಇಂದ್ರಿಯ ರಕ್ಷಣೆ ಮಾಡಿ ಅಂತ ನಾವು ಕೇಳ್ತೀವೋ ಅದಕ್ಕೂ ಲಿಂಕ್ ಉಂಟು. ಸರಿ, ಮುಂದೆ ಫಾಲಂ ಅಂತ ಹೇಳಿ. ಫಾಲ ಅಂದರೆ ಹಣೆ ಅಂತ ಅರ್ಥ. ನಮ್ಮ ಹಣೆ ಭಾಗ ರಕ್ಷಣೆ ಮಾಡಿ ರಾಯರೇ ಅಂತ. ನಿಜ. ಯಾಕೆಂದರೆ ಹಣೆಯ ಬರಹಗಳು ಎಷ್ಟಿದೆಯೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ದಿವಸ ಕ್ಷಣ ಹೇಗೆ ಅಲ್ಲಿ ನಮ್ಮ ಹಣೆಯ ಮೇಲೆ ಯಾವ ಬರಹಗಳನ್ನು ಬರೆದಿದ್ದಾರೋ ಗೊತ್ತಿಲ್ಲ, ಯಾವ ರೀತಿ ಇದೆಯೋ, ಏನನ್ನು ಅನುಭವಿಸ್ಬೇಕೋ ನಮಗೆ ಗೊತ್ತಿಲ್ಲ. ಮುಂದಕ್ಕೆ ಸದ್ಯಕ್ಕೆ ಮುಂದೆ ಈ ಕ್ಷಣದಲ್ಲಿ ಏನೇನು ಅನುಭವಿಸ್ಬೇಕು ಗೊತ್ತಿಲ್ಲ. ಹಿಂದಂತೂ ಆಗೋಯ್ತು, ಮುಗಿದೋಗಿದೆ ಹಿಂದಿನ ಜನ್ಮಗಳಲ್ಲಿ. ಈಗ ಮತ್ತೆ ಮುಂದೆ ಏನೇನು ಗೊತ್ತಿಲ್ಲ. ಹಾಗಾಗಿ ನಮ್ಮ ಹಣೆ ರಕ್ಷಣೆ ಮಾಡಬೇಕಾ? ಹಣೆ ಬರಹಗಳಿದೆ, ಅದು ಒಳ್ಳೇದಿದ್ದರೆ ಹಾಗೆ ರಕ್ಷಣೆ ಮಾಡಿ ಇಟ್ಬಿಡಿ, ಕೆಟ್ಟದ್ದು ಅದು ಹೋಗಿಸ್ಬಿಡ್ರಿ. ಅಂತೂ ರಕ್ಷಣೆ ಅಂದರೆ ಏನು? ರಕ್ಷಣೆ ಅಂತಂದರೆ ಒಬ್ಬರು ನಿಮಗೆ ಕೊಟ್ಟು ಹೋಗಿರ್ತಾರೆ ನೋಡಿ, 100 ರೂಪಾಯಿ ಕೊಟ್ಟು ಹೋಗಿರ್ತೀನಿ, ನಾನು ಸ್ವಲ್ಪ ಹೋಗಿ ಬರ್ತೀನಿ, ರಕ್ಷಣೆ ಮಾಡಿರಿ ಅಂತ. ಅದು ರಕ್ಷಣೆ ಮಾಡೋದು ಅಂದರೆ ಏನು? 2 ಕೆಲಸ ಇರುತ್ತೆ. ಯಾರ್ಯಾರು ಬೇರೆಯವರು ಬಂದರೆ ಅದನ್ನು ತೊಗೊಂಡು ಹೋಗಬಾರ್ದು ಅಂತ ಅರ್ಥ. ಮತ್ತೊಂದು ಇವ್ರು ಜೋಪಾನವಾಗಿ ಇಟ್ಕೊಳ್ಬೇಕು. ಒಂದು ಜೋಪಾನವಾಗಿ ಇಟ್ಕೊಳ್ಳೋದು ಅಂದರೆ ತಾತ್ಪರ್ಯ ಏನು? ಬೇರೆಯವರು ಅದನ್ನು ಕದ್ಕೊಂಡು ಹೋಗಬಾರ್ದು, ಹಾಗೆ ರಕ್ಷಣೆ ಮಾಡಬೇಕು. ಏನಾರು ಅನಿಷ್ಟ ಬಂತ,
ಆ ಕದ್ಕೊಂಡು ಹೋಗ್ಲಿಕ್ಕೆ ಅನಿಷ್ಟ ಬಂತ, ಅದನ್ನು ನಿವಾರಣೆ ಮಾಡಬೇಕು, ಅದನ್ನು ಜೋಪಾನವಾಗಿ ಇಟ್ಕೊಂಬ. ದುಡ್ಡನ್ನು ರಕ್ಷಣೆ ಮಾಡೋದು ಅಂದರೆ ಹೀಗೆಲ್ಲ ಇರುತ್ತೆ. ಅದೇ ತರಹ ಇಲ್ಲಿ ಹಣೆ ರಕ್ಷಣೆ ಮಾಡೋದು ಅಂದರೆ ಹಣೆ ಬರಹಗಳೆಲ್ಲ ಬರೆದಿರ್ತಾರೆ, ಒಳ್ಳೆಯದನ್ನೆಲ್ಲ ಬರೆದಿರ್ತಾರೆ. ಒಳ್ಳೆಯದೆಲ್ಲ ಅಳಿಸಿ ಹೋಗ್ಬಿಟ್ರೆ ನಮಗೆ ಒಳ್ಳೆ ಫಲ ಮುಂದೆ ಸಿಗಬೇಕಾಗಿರುತ್ತೆ, ಅದೆಲ್ಲ ಅಳಿಸಿ ಹೋಗ್ಬಿಟ್ರೆ ಆಗಬಾರ್ದು, ಅದು ಅಳಿಸಬಾರ್ದು ಯಾರೂ ಕೂಡ. ಅದು ಹಾಗೇ ಇರಬೇಕು ಸ್ಥಿರವಾಗಿ. ಇನ್ನು ಕೆಟ್ಟದ್ದೆಲ್ಲ ಹೋಗಬೇಕು, ಕೆಟ್ಟದ್ದು ಬೇಡ ನಮಗೆ. ಅವನು ಕೊಟ್ಟ ವಸ್ತುವಿನಲ್ಲಿ ಕೊಳೆ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ದ, ಅದನ್ನು ಜೋಪಾನವಾಗಿ ಇಟ್ಕೊಂಡ. ಯಾವುದೇ ಒಂದು ವಸ್ತು ಒಬ್ಬನಿಗೆ ಕೊಟ್ಟಾಗ ಹಾಗೆ ಮಾಡ್ತಾರೆ, ಹೇಗೆ ಒಳ್ಳೆಯವರು ಮಾಡ್ತಾರೋ ಹಾಗೆ ಒಂದು ವಸ್ತುವನ್ನು ಕೊಟ್ಟಾಗ ಕೆಟ್ಟದ್ದನ್ನೆಲ್ಲ ಹೊರಗೆ ಹಾಕಿ ಒಳ್ಳೆಯದನ್ನು ರಕ್ಷಣೆ ಮಾಡಿ ನಮಗೆ ನೀಡಿ ಅಂತ ಪ್ರಾರ್ಥನೆ ಮಾಡೋದು. ಇದಕ್ಕೆ ಸಮರ್ಥರಂಥವ್ರು ಯಾರು? ರಾಯರು. ಯಾಕೆ? ಹರಿ ಸೇವಾ ಲಬ್ಧ ಸರ್ವ ಸಂಪತ್. ಅವರಿಗೆ ಎಲ್ಲ ಸಂಪತ್ತು ಸಿಕ್ಕಿದೆ. ಯಾರಿಂದಾಗಿ ಸಿಕ್ಕಿದೆ? ಹರಿಸೇವಾ ಲಬ್ಧ. ನರಹರಿ. ಹರಿ ಅಂದರೆ ಸಾಮಾನ್ಯ ಅಲ್ಲ. ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹ ನರಹರಿಯ ಸೇವೆಯನ್ನು ಮಾಡಿ ಎಲ್ಲ ಸಂಪತ್ತನ್ನು ಪಡೆದವರು. ಅಂಥ ಪ್ರಹ್ಲಾದರಾಜರ ಅಂಶ ಸಂಭೂತರಾದ ರಾಯರನ್ನು ಹಿಡಿದಾಗ ಎಲ್ಲ ಸಂಪತ್ತನ್ನು ಅವರು ದೇವರ ಸೇವೆಯಿಂದ ಪಡೆದ ಮೇಲೆ ನಮ್ಮ ಹಣೆ ಬರಹದಲ್ಲಿ ಯಾವ ಸಂಪತ್ತು ನೀಡಬೇಕೋ ಅದನ್ನು ನೀಡ್ತಾರೆ, ಯಾವ್ದು ತೆಗಿಬೇಕೋ ಅದನ್ನು ತೆಗಿತಾರೆ ಅಂತ ಅರ್ಥ. ಯಾವುದು ಬೇಡವೋ ಸರ್ವ ಸಂಪತ್ತು. ದೇವರ ಸೇವೆಯಿಂದ ಎಲ್ಲ ಸಂಪತ್ತು ಅವರಿಗೆ ಒದಗಿ ಬಂದ ಮೇಲೆ ಭಕ್ತರಿಗೆ ಯಾವ ರೀತಿ ಸಂಪತ್ತನ್ನು ಅವರು ಕೊಡಬೇಕು, ಯಾವುದನ್ನು ಹೋಗಲಾಡಿಸ್ಬೇಕು, ಅವ್ರಿಗೊಂದು ಶಕ್ತಿ ಬಂದಿರುತ್ತೆ. ಯಾಕೆ? ಭಗವಂತ ಹಣೆ ಬರಹವನ್ನು ಬರೆದರು, ಆ ಭಗವಂತನ ಸೇವೆಯಿಂದ ಇವ್ರಿಗೂ ಶಕ್ತಿ ಬಂದಿದೆಯಲ್ಲ, ಆದ್ದರಿಂದ ಇವರು ಪ್ರಾರ್ಥನೆ ಮಾಡೋದು ಉಚಿತ. ಎಲ್ಲ ಸಂಪತ್ತು ಇವ್ರಿಗೆ ಸಿಕ್ಕಿದೆ, ಅದು ನಮಗೆ ನಮ್ಮ ಹಣೆಯಲ್ಲಿ ಏನೇನು ಸಂಪತ್ತು ಬೇಕೋ ಅದನ್ನೆಲ್ಲ ಬರೆದಿಡ್ತಾರೆ. ಆದ್ದರಿಂದ ಈ ರೀತಿ ನಮ್ಮ ಫಾಲಂ, ನಮ್ಮ ಹಣೆಯನ್ನು ರಕ್ಷಣೆ ಮಾಡಿ ಅಂತ. ಇದು ಕೂಡ ನಿಮಗೆ ರಾಯರ ನಾಮಗಳಲ್ಲಿ ನೀವು ಅದನ್ನು ಗಮನಿಸ್ಬೋದು. ಹರಿಪಾದ ಕಂಜನಿ ಶೇವಣ ಲಬ್ಧ ಸಮಸ್ತ ಸಂಪತ್ ಅಂತ ಬರುತ್ತೆ ನಮಗೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಹರಿಪಾದ ಕಂಜ, ಹರಿಪಾದ ಕಮಲವನ್ನು ಸೇವೆ ಮಾಡಿದ್ರಿಂದ ಎಲ್ಲ ಸಂಪತ್ತನ್ನು ಪಡೆದಿರೋರು. ಶ್ರೀಪೂರ್ಣ ಬೋಧ ಗುರುತೀರ್ಥ ಅನ್ನೋ ಸ್ತೋತ್ರ ನೀವು ಪಾರಾಯಣ ಮಾಡ್ತಾ ಇದ್ರೆ ಆಗ ಅಲ್ಲಿ ಬರೋವಂಥ ಒಂದೊಂದು ಪದದ ನೆನಪು ನಮಗಿಲ್ಲ ಆಗುತ್ತೆ ರಾಘವೇಂದ್ರ ಕವಚದಲ್ಲಿ. ಹಾಗೆ ರಾಯರನ್ನು ಕವಚ ಪ್ರಾರ್ಥನೆಯನ್ನು ಮಾಡಿದ್ದು ಹೇಗೆ ಅಂದರೆ ಅದೇ ಸ್ತೋತ್ರನೇ ಹಿನ್ನೆಲೆ, ಅದೇ ಸ್ತೋತ್ರದಲ್ಲಿ ಬರೋ ಪದದಿಂದ ಕವಚವನ್ನಾಗಿ ನಾವು ಹೇಗೆ ಅರ್ಥೈಸ್ಕೊಳ್ಬೋದು, ಚಿಂತನೆ ಮಾಡ್ಬೋದು, ನಮ್ಮ ಅಂಗಾಂಗಗಳ ರಕ್ಷಣೆಯನ್ನು ಹೇಗೆ ಪ್ರಾರ್ಥನೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ದೇವಸ್ವಭಾವೋವತು ಮೇ ತೃಷೌ ತತ್ವಪ್ರದರ್ಶಕ ಅಂತ ಫಾಲಂ ಅನ್ಬೇಕಾದ್ರೆ ಇನ್ನೊಂದು ನಾಮವನ್ನು ಹೇಳಿದ್ದಾರೆ. ಓಂ ದೇವಸ್ವಭಾವಾಯ ನಮಃ. ಓಂ ದೇವತೆಗಳ ಸ್ವಭಾವ ನಿಮ್ಮದು, ದೇವರೇ ನೀವು, ದೇವರೇ ಅಂದರೆ ಅರ್ಥ ಏನು? ಸಾಮಾನ್ಯವಾಗಿ ಇಂದ್ರ ದೇವರು, ಗರುಡ ದೇವರು, ವರುಣ ದೇವರು, ಹನುಮಂತ ದೇವರು ಅಂತೀವಿ. ದೇವರು ಅಂದ ಕೂಡ ದೇವರೇ ಇವರು ಅಂತ ಹಾಗೆ ಅರ್ಥ ಅಲ್ಲ. ದೇವರು ಅಂತಂದರೆ ಎಲ್ಲ ದೇವತೆಗಳಿಗೆ ದೇವ ಅನ್ನೋ ಶಬ್ದ ಬಳಸೋದಿದೆ. ಯಾಕೆ? ಅವರು ಅನೇಕ ರೀತಿ ಕ್ರೀಡೆ ಮಾಡ್ತಾರೆ, ಭಕ್ತರನ್ನು ಪರೀಕ್ಷೆ ಮಾಡ್ತಾರೆ, ಅನೇಕ ರೀತಿ ಅವರು ಆಗಾಗ ಹೇಗೆ ಅಂದರೆ ಇಂದ್ರದೇವರು ಋಷಿಮುನಿಗಳಿಗೆ ಪರೀಕ್ಷೆ ಮಾಡ್ತಾರೆ, ಅನೇಕರಿಗೆ ಹೀಗೆ ಪರೀಕ್ಷೆ ಮಾಡಿ ಅವರು ಕ್ರೀಡೆಯನ್ನು ಮಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಅಂಥವ್ರಿಗೆ ದೇವತೆಗಳು ಅಂತ ಕರೀತಾರೆ. ಇಂಥ ದೇವತೆಗಳ ಸ್ವಭಾವ ನಿಮ್ಮದು. ಆದರೆ ಆ ದೇವ ಸ್ವಭಾವ ಇದೆಯಲ್ಲ, ಅದು ಇನ್ನೊಂದು ರೀತಿಯ ಸ್ವಭಾವ ಇರುತ್ತೆ. ಇವರು ಪರೀಕ್ಷೆ ಮಾಡಲ್ಲ, ಅನುಗ್ರಹನೇ ಮಾಡಿಬಿಡ್ತಾರೆ. ಅದಕ್ಕೋಸ್ಕರನೇ ಅವರು ಆ ದೇವತಾ ರೂಪದಲ್ಲಿ ಇಲ್ಲದೆ ಈ ರೀತಿ ಸನ್ಯಾಸಿಗಳ ರೂಪದಲ್ಲಿ ಬಂದು ನಮಗೆ ಅನುಗ್ರಹಿಸ್ತಾರೆ. ಯಾಕೆ? ದೇವತೆಗಳಾದ ಪರೀಕ್ಷೆ ಮಾಡಬೇಕಾಗತ್ತೆ. ಆದರೆ ಭೂಲೋಕಕ್ಕೆ ಬಂದು ಯತಿಗಳ ರೂಪದಲ್ಲಿದ್ದು ನಮಗೆ ಪರೀಕ್ಷೆ ಮಾಡ್ತಾ ಇಲ್ಲ. ಸದಾ ದೇವರೇ ಅವರು ದೇವತೆ. ಆದ್ದರಿಂದ ಇಷ್ಟಾದರೂ ಕೂಡ ಅವರು ರಕ್ಷಣೆ ನಮಗೆ ಮಾಡಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಇನ್ನೊಂದು ಹಣೆ ರಕ್ಷಣೆ ಮಾಡೋದು, ಹಣೆ ಬರಹ ರಕ್ಷಣೆ ಮಾಡೋದು ದೇವತೆಗಳಿಗೆ ಸಾಧ್ಯ. ಅದೇ ರೀತಿ ಇವರು ಕೂಡ ದೇವತೆಗಳಾಗಿದ್ದಾರೆ. ಆದ್ದರಿಂದ ನೀವು ಕ್ರೀಡೆಯನ್ನು ನನ್ನ ಹಣೆಯ ಮೇಲೆ ಮಾಡಿ, ಆಟಾಡಿ ನನ್ನ ಹಣೆ ಮೇಲೆ. ಯಾಕೆ ಅಂದರೆ ಆ ಆಟ ಆಡಿದಾಗ ಬೇಡದವರದೆಲ್ಲ ಹೋಗಲಿ, ಬೇಕಾದದ್ದೆಲ್ಲ ಇರಲಿ ಅಲ್ಲಿ ಅಂತ ಹೀಗೆ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ನನ್ನ ಕಣ್ಣಿನ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ. ಕಣ್ಣಿನ ರಕ್ಷಣೆ ನಮಗೆ ಚೆನ್ನಾಗೇ ಇದೆ, ಕಣ್ಣು ಕನ್ನಡಕನೂ ಇಲ್ಲ, ಏನೂ ಇಲ್ಲ, ಆರಾಮಾಗಿದೆ ನಮ್ಮ ಕಣ್ಣು. ಏನಾರಿದ್ರೆ ಒಂದು ಡ್ರಾಪ್ಸ್ ಹಾಕ್ಕೊಂತೀವಿ, ಐ ಡ್ರಾಪ್ಸ್ ಅಷ್ಟೇ, ಏನಾಗುತ್ತೆ ಅಂದರೆ ಹಾಗಲ್ಲ. ನಿಮಗೆ ಕಣ್ಣಿದ್ದು ಉಪಯೋಗ ಇಲ್ಲ ಅಂತಾರೆ ಶಾಸ್ತ್ರಕಾರರು. ಯಾಕೆಂದರೆ ನಿಮ್ಮ ಕಣ್ಣು ದೇವರನ್ನು ನೋಡಿದೆಯಾ, ಗುರುಗಳನ್ನು ನೋಡಿದೆಯಾ? ನೋಡ್ತಾ ಇದ್ದರೆ ನಿಮ್ಮ ಕಣ್ಣು ಉಪಯೋಗ ಇಲ್ಲ. ಮತ್ತು ಯಾಕೆ ಕಣ್ಣು ಕೊಟ್ಟಿದ್ದು ದೇವರು? ಅವನನ್ನು ನೋಡಲಿಕ್ಕೆ, ಅವನನ್ನು ಕಾಣಲಿಕ್ಕೆ, ಗುರುಗಳನ್ನು ಕಾಣಲಿಕ್ಕೆ ಸಾಕ್ಷಾತ್ತಾಗಿ.
ಅದು ನೀವು ಸಾಕ್ಷಾತ್ ನೋಡಲಿಲ್ಲ, ಇದುವರೆಗೂ ಅನುಭವ ಆಗಿಲ್ಲ, ಮತ್ತು ಇಂಥ ಕಣ್ಣೇನಿದ್ದು ಉಪಯೋಗ? ಹಾಗಾದರೆ ಕಣ್ಣಿನಿಂದ ನಿಜವಾಗಿ ರಾಯರ ದರ್ಶನ ಆಗಬೇಕು, ಹಾಗೆ ಪರಮಾತ್ಮನ ದರ್ಶನ ಆಗಬೇಕು. ಆಗ ಆ ಕಣ್ಣಿಗೆ ಸಾರ್ಥಕ್ಯ. ಇದೆಲ್ಲ ಯಾವಾಗ ಸಾಧ್ಯ? ದೇವತೆಗಳಿಗೆ ಮಾತ್ರ ಸಾಧ್ಯ ದೇವರನ್ನು ತೋರಿಸಲಿಕ್ಕೆ. ಯಾಕೆಂದರೆ ದೇವತೆಗಳು ದೇವತಾ ಪದವಿ ಪಡಿಬೇಕು ಅಂದರೆ ಅವ್ರು ದೇವರನ್ನು ನೋಡೇ ಇರಲೇಬೇಕು. ಯಾರೂ ಕೂಡ ದೇವರ ಅಪರೋಕ್ಷ ಜ್ಞಾನ ಇಲ್ಲದೇನೆ ಅವ್ರು ದೇವತಾ ಪದವಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರತಿಯೊಬ್ಬ ದೇವತೆಗೆ ದೇವರ ದರ್ಶನ ಆಗಿರಬೇಕು. ಅಂಥ ದೇವರನ್ನು ನೋಡಿದವರೇ ನಮಗೆ ದೇವರನ್ನು ತೋರಿಸೋರಾಗಿರಬೇಕು. ಕುರುಡನ್ನು ಹಿಡ್ಕೊಂಡು ಹೋಗಿ ನನಗೆ ದೇವರನ್ನು ತೋರಿಸು ಅಂದರೆ ಕುರುಡ ದೇವರನ್ನು ತೋರಿಸ್ತಾನೆ? ದಾರಿನೇ ತೋರಿಸ್ಲಿಕ್ಕಾಲ, ಇಲ್ಲಿ ಮುಂದೆ ಹೋಗಪ್ಪ, ಎಲ್ಲೋ ಹೋಗ್ಬೇಕು, ಯಾವ ರೋಡ್ನಲ್ಲಿ ಹೋಗಬೇಕು, ಕುರುಡನಿಗೆ ಅವನಿಗೆ ಗೊತ್ತಿದೆ, ಗೊತ್ತಾಗಲ್ಲ. ಅದನ್ನು ಕುರುಡರನ್ನು ಹಿಡ್ಕೊಂಡು ಹೋದ್ರೆ ಉಪಯೋಗ ಇಲ್ಲ. ಚೆನ್ನಾಗಿ ಕಣ್ಣು ಕಾಣಿಸೋನು ಹಿಡ್ಕೊಂಡು ಹೋದರೆ ಅವ್ನು ದಾರಿ ತಲುಪಿಸ್ತಾನೆ ನಮಗೆ. ಅದೇ ತರಹ ನೀವು ದೇವರನ್ನು ನೋಡಬೇಕು ಅಂದರೆ ದೇವರನ್ನು ನೋಡ್ದವನು ಬೇಕಲ್ಲ. ಆ ದಾರಿ ಯಾವ ದಾರಿ, ಎಲ್ಲಿದ್ದಾನೆ ದೇವರು ನೋಡಿರ್ಬೇಕಲ್ಲ. ಅದು ನೋಡಿದವ್ರು ದೇವತೆಗಳಾಗಿರಬೇಕು. ನೀವು ಹೋಗಿ ಯತಿಗಳು ಸನ್ಯಾಸಿಗಳ ಹತ್ರ ಕೇಳಿದ್ರೆ, ನೋಡಿ ರಾಯರು ಸಾಮಾನ್ಯ ಅಲ್ಲ, ಅವರು ದೇವಸ್ವಭಾವ, ದೇವತೆಗಳೇ ಅವರು. ದೇವತೆಗಳಾದ ರಾಯರನ್ನು ನೀವು ಹಿಡಿತಾ ಹೋದರೆ ಅವರು ನಿಮಗೆ ದಾರಿಯಲ್ಲಿ ಆ ಭಗವಂತನ ದರ್ಶನ ಮಾಡಿಸ್ತಾರೆ. ದೃಶೌ ತತ್ವಪ್ರದನ್ನ, ಎರಡೂ ಕಣ್ಣುಗಳಿಗೂ ಆ ಭಗವಂತನ ದರ್ಶನ ಮಾಡಿಸು. ಯಾಕೆ ಒಂದೇ ಕಣ್ಣು, ಕೆಲವು ಸಲ ದೇವರ ದರ್ಶನಕ್ಕೆ ಹೋದಾಗ ಒಂದು ಕಣ್ಣಲ್ಲಿ ನೋಡುವಂಥ ಪ್ರಸಂಗ ಆಗಿಬಿಡುತ್ತೆ. ಸಾಮಾನ್ಯ ಪ್ರತಿಮೆಗಳ ದರ್ಶನಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿರ್ತೀವಿ, ದೂರದಿಂದ ಸರಿಯಾಗೇ ಕಾಣಲ್ಲ, ಎಲ್ಲೋ ಒಂಚೂರು ಕಂಡಾಗ ಅನಿಸುತ್ತೆ, ವಾಪಸ್ ಬಂದ್ಬಿಡ್ತೀವಿ. ಅನೇಕ ದೇವಸ್ಥಾನಗಳಲ್ಲಿ ಹೀಗೆ ರಶ್ ಇದ್ದಾಗ ಆಗಬಹುದು, ಆದರೆ ಆ ಥರ ಎಲ್ಲ ಆಗಲೇಬಾರ್ದು. ಎರಡೂ ಕಣ್ಣು ಚೆನ್ನಾಗಿ ಆ ದೇವರ ದರ್ಶನ ಮಾಡೋ ಥರ ಅನುಗ್ರಹಿಸಿ ಅಂತ ಪ್ರಾರ್ಥಿಸಬೇಕು. ಅಷ್ಟೇ ಅಲ್ಲ, ದೇವರನ್ನು ನೋಡಿದ್ರು ದುರ್ಯೋಧನ ತಾನೂ ಎರಡು ಕಣ್ಣಿಂದ ನೋಡ್ತಾನೆ ಇದ್ದ ಕೃಷ್ಣನನ್ನು. ಯಾವಾಗಲೂ ಏನಾದರೂ ಅವನಿಗೆ ತತ್ವ ಹೊಡಿತಾ ಬೈಕೊಳ್ತಾನೆ ಇದ್ದ ಕೃಷ್ಣನ ಬಗ್ಗೆ. ನಾನೇ ಶ್ರೇಷ್ಠ ಅನ್ನೋ ಥರ ದುರ್ಯೋಧನ ಹಾರಾಡ್ತಾ ಇದ್ದ. ಕೃಷ್ಣನ ಮೇಲೆ ಕೊನೆಗೂ ನಿಜವಾದ ಜ್ಞಾನನೇ ಬರಲಿಲ್ಲ, ಎರಡು ಕಣ್ಣೇನೋ ನೋಡ್ತಾ ಇತ್ತು, ಉಪಯೋಗ ಏನು? ಆ ಥರ ಕಣ್ಣು ಆಗಬಾರ್ದು. ಅದಕ್ಕೋಸ್ಕರ ಇನ್ನೊಂದು ನಾಮ ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿ. ಓಂ ತತ್ವ ಪ್ರದರ್ಶಕಾಯ ನಮಃ. ಓಂ, ನನ್ನ ಕಣ್ಣುಗಳು ಆ ಭಗವತ್ ತತ್ವವನ್ನು ಗ್ರಹಿಸಲಿ. ಅದು ದೇವರು ಸರ್ವೋತ್ತಮ, ನಮಗೆಲ್ಲರಿಗಿಂತಲೂ ಉತ್ತಮ. ಅವನ ಅನುಗ್ರಹದಿಂದಲೇ ನಾವಿರಲಿಕ್ಕೆ ಸಾಧ್ಯ. ಅವನ ಅನುಗ್ರಹ ಇಲ್ಲದೆ ಒಂದು ಕ್ಷಣನೂ ಕೂಡ, ಒಂದು ಹುಲ್ಲುಗಡ್ಡೆಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನುಗ್ರಹ ಬೇಕು. ಅವನ ಅನುಗ್ರಹ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ತತ್ವದ ಪ್ರದರ್ಶನವನ್ನು ಮಾಡಿ, ಆ ಸರ್ವೋತ್ತಮ ತತ್ವದ ಪ್ರದರ್ಶನ. ಶ್ರೀಮನ್ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ತತ್ವತೋ. ಭಗವಂತ ಎಲ್ಲರಿಗಿಂತಲೂ ಸರ್ವೋತ್ತಮ, ಈ ಜಗತ್ತು ಸತ್ಯ. ತಾರತಮ್ಯ ಸಿದ್ಧಾಂತ ಇದೆ, ಎಲ್ಲರಲ್ಲೂ ತಾರತಮ್ಯ ಇದೆ. ನಾವೆಲ್ಲ ದಾಸರು, ಭಗವಂತ ಸ್ವಾಮಿ ಅನ್ನುವ ಚಿಂತನೆಯೊಂದಿಗೆ ನಾವು ಕಣ್ಣಿನಿಂದ ನೋಡಬೇಕು ದೇವರನ್ನು. ಇಲ್ಲಾಂದರೆ ನಮ್ಮ ಕಣ್ಣು ವ್ಯರ್ಥ, ದುರ್ಯೋಧನನ ಕಣ್ಣಿನಂತೆ ಆಗುತ್ತೆ. ಈ ರೀತಿ ಹಲವು ವಿಷಯಗಳನ್ನು ಒಳಗೊಂಡು ಈ ರಾಘವೇಂದ್ರ ಕವಚದ ರಚನೆ ಆಗಿದೆ ಅನ್ನೋದನ್ನು ಗಮನಿಸ್ತಾ, ಈ ಆಗಲೇ ತಿಳಿಸಿದಂತೆ ಯಾವ ಮಾಸದಲ್ಲಿ, ಯಾವ ವಾರಗಳಲ್ಲಿ, ಯಾವ ನಕ್ಷತ್ರ ಇದ್ದಾಗ ರಾಘವೇಂದ್ರ ಮಂತ್ರ ಜಪವನ್ನು ಮಾಡೋದು ಶ್ರೇಷ್ಠ ತುಂಬ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಚಿಂತಿಸ್ತೀವಿ. ಪ್ರತಿ ದಿವಸನೂ ಮಾಡಲೇಬೇಕು, ಇಲ್ಲ ಅಂತಲ್ಲ. ಆದರೆ ಕೆಲವು ದಿವಸ ತಪ್ಪದೇ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನೆಲ್ಲ ಗ್ರಹಣ ಮಾಡಿರ್ತಾರೆ. ಈಗ ನಾವು ದಿವಸ ಪಾಲನೆ ಮಾಡಿರಲ್ಲ, ಯಾವಾಗಲೂ ಒಮ್ಮೆ ಗುರುವಾರ ಅಂತ ನಮ್ಮ ತಲೆ ಇರುತ್ತೆ. ಗುರುವಾರ ಅಷ್ಟೇ ಅಲ್ಲ, ಕೆಲವು ಮಾಸ ಇದೆ, ಕೆಲವು ನಕ್ಷತ್ರ ಇದೆ, ಅಂಥದ್ರಲ್ಲೆಲ್ಲ ಬಿಡದೆ ನಾವು ಮಾಡಲೇಬೇಕು, ತಪ್ಪದೇ ಮಾಡಬೇಕು. ಆಗ ವಿಶೇಷವಾಗಿ ಫಲವನ್ನು ನೀಡ್ತಾರೆ. ಅದರಲ್ಲಿ ಒಂದು ಕಾಲ ಅದು ಶುರು ಮಾಡಬೇಕಾದ್ರೆ ಕೆಲವು ಸಲ ಯಾವ ಟೈಮ್ನಲ್ಲಿ ಶುರು ಮಾಡಬೇಕು ಅಂತಲೂ ಇರುತ್ತೆ, ಅದೂ ಇದೆ. ಅದೆಲ್ಲ ಬೇಕಾಗತ್ತೆ, ಇಲ್ಲ ಅಂತಿಲ್ಲ. ನಮ್ಗೆ ಗೊತ್ತಿಲ್ಲದೆ ಮಾಡೋದು ಅದು ಬೇರೆ, ಶ್ರದ್ಧಾಭಕ್ತಿ ಇರಲೇಬೇಕು, ಅದು ಬೇರೆ ವಿಷಯ. ಆದರೂ ನಾವು ತಿಳ್ಕೊಂಡು ಆದಷ್ಟು ಅಂಥ ದಿವಸಗಳಲ್ಲಿ, ಅಂಥ ದಿನಗಳಲ್ಲಿ ಮಾಡಿದಾಗ ಬೇಗ ನಮಗೆ ಫಲ ಅನ್ನೋದು ಸಿಗತ್ತೆ ಅನ್ನೋ ದೃಷ್ಟಿಯಿಂದ. ಈಗ ಕಾಲ ಬರ್ತಾ ಒಂದು ಮಾತನ್ನು ಹೇಳ್ತಾರೆ. ಮಾಘಾದಿ ಪಂಚಮಾಸೇಷು ಸರ್ವಕಾಮ ಫಲಪ್ರದಂ ಅಂತ ಹೇಳ್ತಾರೆ. ಮಾಘ ಮಾಸದಿಂದ ಹಿಡಿದು 5 ಮಾಸ, ಮಾಘ, ಫಾಲ್ಗುಣ, ಚೈತ್ರ ಮಾಸ, ವೈಶಾಖ ಮಾಸ, ಹೀಗೆ ಮುಂದೆ ಹೋಗ್ತಾ 5 ಮಾಸಗಳು. ಈ 5 ಮಾಸಗಳಲ್ಲಿ ನೀವು ಈ ರಾಘವೇಂದ್ರ ಮಂತ್ರ ಜಪವನ್ನು ಮಾಡಿದಾಗ ವಿಶೇಷವಾಗಿ ಫಲ ಅನ್ನೋದು ಇದ್ದೇ ಇದೆ. ಸರ್ವಕಾಮ ಫಲಪ್ರದಂ, ಎಲ್ಲ ರೀತಿಯ ಕಾಮನೆಗಳ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನೀವು ಯಾವ ರೀತಿ
ಸತ್ಕಾಮನೆಯನ್ನು ಮಾಡಿರ್ತೀವಿ, ನಮ್ಗೆ ಇಂಥದ್ದು ಒಳ್ಳೇದಾಗಬೇಕು ಅಂತ ಖಂಡಿತ ಸಿಗತ್ತೆ. ನಾವೆಲ್ಲ ಈಗ ರಾಯರ ಈ ಪಟ್ಟಾಭಿಷೇಕ ಮಹೋತ್ಸವದ ಈ ಒಂದು ಜನ್ಮದಿನದ ಈ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶೇಷವಾಗಿ ಈ ಫಾಲ್ಗುಣ ಮಾಸ ಮತ್ತು ಈ ಮಾಘ ಮಾಸದ ಇದರಲ್ಲೇ ನಾವಿದ್ದೀವಿ. ಆದ್ದರಿಂದ ವಿಶೇಷವಾದ ಫಲ ಖಂಡಿತ ದೊರೆಯುತ್ತೆ. ಆದ್ದರಿಂದಲೇ ಇದು ಬಹಳ ಪುಣ್ಯಕಾಲ. ಮಂತ್ರ ಜಪವನ್ನು ಮಾಡುವಂಥ ಪಟ್ಟಿಯಲ್ಲಿ ಮಾಸಗಳಲ್ಲಿ ಇಂಥ ಮಾಸವನ್ನು ಸೇರಿಸಿದ್ದಾರೆ. ನಾವು ಅಂಥ ಮಾಸದಲ್ಲೇ ಸದ್ಯಕ್ಕೆ ಇದ್ದೀವಿ. ಆದ್ದರಿಂದ ತಪ್ಪದೇ ನಾವು ಅದನ್ನು ಎಚ್ಚೆತ್ತುಕೊಂಡು ಮಾಡಬೇಕು ಇಂಥ ಮಾಸಗಳಲ್ಲಿ. ಹಾಗಾದ್ರೆ ಬೇರೆ ಮಾಸಗಳಲ್ಲಿ ಮಾಡಬಾರ್ದ ಅಂದರೆ ಆ ಮಾಸಗಳಲ್ಲಿ ಮಾಡೋದು ತಪ್ಪಲ್ಲ, ಅಲ್ಲಿ ಮಾಡಬೇಕಾದ ಕರ್ತವ್ಯಗಳು ಬೇರೆ ಇರುತ್ತೆ. ಪ್ರತಿಯೊಂದು ಮಾಸಕ್ಕೂ ಇಂತಿಂಥ ಕರ್ತವ್ಯಗಳು ಅಂತಿರುತ್ತೆ. ನಾವು ಅದನ್ನೆಲ್ಲ ಬಿಟ್ಟು ಬರೀ ಇದನ್ನೇ ಮಾಡ್ತಾ ಕೂತ್ರೆ ಅದಕ್ಕೆ ಕೆಲವು ಮಾಸಗಳಲ್ಲಿ ಇಷ್ಟಿಷ್ಟನ್ನು ಮಾಡಬೇಕು ಅಂತ. ಯಾಕೆಂದರೆ ರಾಯರ ಜಪ ಮಂತ್ರ ಜಪ ಮಾಡಬೇಕು. ಈ ಕಡೆ ಇನ್ನು ಮಹನೀಯರು ಅನೇಕರಿದ್ದಾರೆ, ಅವರ ಬಗ್ಗೆ ನಾವು ಪ್ರಾರ್ಥನೆ ಮಾಡಬೇಕು. ಈಗ ಮುಖ್ಯ ಪ್ರಾಣದೇವರನ್ನು ಮರೆತು ದೇವರನ್ನೇ ಮರೆತು ಯಾವಾಗಲೂ ರಾಯರ ಮಂತ್ರ ಜಪ ಮಾಡ್ತಾ ಇದ್ದರೆ ಯಾರಿಗೆ ಇಷ್ಟ ಆಗುತ್ತಾ? ಇಲ್ಲ. ಮುಖ್ಯ ಪ್ರಾಣನ ಜಪ ಮಾಡಬೇಕು. ಅವರಿಗಿಂತ ಹಿರಿಯರಾದ ಮಹನೀಯರ ಜಪ, ಸುಧೀಂದ್ರ ತೀರ್ಥರು ಮತ್ತು ವಿಜೇಂದ್ರ ತೀರ್ಥರು ಎಲ್ಲರೂ ನೆನಪಿಸ್ಕೊಳ್ಬೇಕು. ವ್ಯಾಸರಾಜರನ್ನು ನೆನಪಿಸ್ಕೊಳ್ಬೇಕು. ಹೀಗೆ ಅನೇಕ ಮಹನೀಯರನ್ನು ನೆನಪಿಸ್ಕೊಳ್ಬೇಕು. ಅವರವರ ಆರಾಧನೆ ಬಂದಾಗ ಮುಂಚೆ ಸಂದರ್ಭದಲ್ಲಿ ಅಲ್ಲೂ ಸಪ್ತಾಹ ಕಾರ್ಯಕ್ರಮಗಳಿರುತ್ತೆ. ಪ್ರತಿಯೊಂದು ಮಾಸದಲ್ಲಿ ಏನೋ ಒಂದು ವಿಶೇಷ ಇರುತ್ತೆ. ಆದ್ದರಿಂದ ಕೆಲವು ಮಾಸಗಳು ಅಂತ ಪಟ್ಟಿಯನ್ನು ಮಾಡಿದ್ದಾರೆ. ಅಂತೂ ಗುರುಗಳ ಮಂತ್ರ ಜಪಕ್ಕಾಗಬೇಕಾದ್ರೆ ಇಂಥ 5 ಮಾಸಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ವಾರಗಳು ಯಾವುದು ಅಂದಾಗ ಗುರು ಶುಕ್ರ ಬುಧೇಂದೂನಾಂ ವಾರಾಣಿ ಶುಭದಾನಿತು. ಗುರುವಾರ, ಶುಕ್ರವಾರ, ಬುಧವಾರ, ಇಂದುವಾಸರ, ಹೀಗೆ ಇದೆಲ್ಲವೂ ಕೂಡ ಶ್ರೇಷ್ಠ ಆಗಿದೆ ಅಂತ ತಿಳಿಸ್ತಾರೆ. ಇಂದುವಾಸರ ನಮಗೆ ಗೊತ್ತಿದೆ, ಸೋಮವಾಸರ. ಹಾಗಾದರೆ ಸೋಮ, ಬುಧ, ಗುರು, ಶುಕ್ರ ಈ 4 ವಾರಗಳಂತೂ ಅತ್ಯಂತ ಶುಭ ಕೊಡೋದು. ಬೇರೆ ವಾರದಲ್ಲಿ ಮಾಡಬಾರ್ದು ಅಂತಲ್ಲ, ಪದೇ ಪದೇ ನೆನಪಿಸ್ಕೊಳ್ಬೇಕು ಅದು ಮಾತನ್ನು. ಅದು ಬೇರೆ ಬೇರೆ ವಾರಗಳಲ್ಲಿ ಬೇರೆ ಮಾಡೋದು ಕೆಲಸಗಳು ಇರುತ್ತೆ. ಬೇರೆ ದೇವತೆಗಳ ಆರಾಧನೆ ಮಾಡೋದು ಕೂಡ ಆ ನಿಟ್ಟಿನಲ್ಲಿ ಅಷ್ಟೇ ಇದನ್ನು ಹೇಳಿದ್ದು. ಇನ್ನು ಅನೇಕ ನಕ್ಷತ್ರಗಳ ಉಲ್ಲೇಖವನ್ನು ಮಾಡ್ತಾರೆ. ಅದು ಮಾಡ್ತಾ ಅಶ್ವಿನಿ ಮೃಗಶಿರ ಪುಷ್ಯ ಪುನರ್ವಸು ಉತ್ತರದ್ವಯಂ ಉತ್ತರ ನಕ್ಷತ್ರ ಅದು 2 ಇದೆ. ಉತ್ತರ ನಕ್ಷತ್ರ ಇದೆ, ಉತ್ತರ ಅಂತ ಕರಿಬೇಕು ಅಂತ. ಚಿತ್ರಾರೋಹಿಣಿ ಹಸ್ತಾರ್ದ್ರ ಅನುರಾಧ ಚ ವೈಷ್ಣವಂ ಧನಿಷ್ಠಾ ಶತತಾರಾ ಚ ಉತ್ತರಾ ಭಾದ್ರರೇವತಿ ವೃಕ್ಷೇಶ್ವೇತೇಷು ಕುರ್ಯಾಚ್ಚ ಅಂತ ಈ ಪುರಶ್ಚರಣೆಗೂ ಈ ಶ್ಲೋಕಗಳನ್ನು ಬಳಸ್ಕೊಂಡಿದ್ದಾರೆ. ಆದರೆ ಜಪ ಮಾಡೋದು ಕೂಡ ಪುರಶ್ಚರಣೆಯ ಲೆಕ್ಕನೇ. ಪುನಃ ಪ್ರತಿ ದಿವಸ ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ಮತ್ತೆ ಮಾಡೋದನ್ನೇ ಪುನಶ್ಚರಣೆ ಅಂತೆಲ್ಲ ಹೇಳೋದೆ. ಆದ್ದರಿಂದ ಇದಕ್ಕೂ ಅನ್ವಯಿಸುತ್ತದು. ಅಂದರೆ ಇಂಥ ನಕ್ಷತ್ರಗಳು ತುಂಬ ಶ್ರೇಷ್ಠ. ಅಶ್ವಿನಿ, ಮೃಗಶಿರ, ಪುಷ್ಯ, ಪುನರ್ವಸು, ಉತ್ತರ, ರೋಹಿಣಿ ನಕ್ಷತ್ರ, ಹಸ್ತ, ಆರ್ದ್ರ, ಅನುರಾಧ, ಧನಿಷ್ಠ, ಉತ್ತರಾಭಾದ್ರ, ರೇವತಿ, ಹೀಗೆ ಈ ನಕ್ಷತ್ರಗಳೆಲ್ಲ ಅತ್ಯಂತ ಶ್ರೇಷ್ಠ. ಅದರಿಂದ ಇಂಥ ನಕ್ಷತ್ರಗಳಿದ್ರಂತೂ ತಪ್ಪದೇ ಮಾಡಿ ಅಂತ. ಆದ್ದರಿಂದ ಹೀಗೆ ಯಾವ ಕಾಲ ಅಂದರೆ ಯಾವ ಮಾಸ, ಯಾವ ವಾರ, ಯಾವ ತಿಥಿ, ಯಾವ ನಕ್ಷತ್ರ, ಯಾವ ದಿಕ್ಕು, ಯಾವ ಸ್ಥಳಗಳು, ಹೀಗೆಲ್ಲ ಅನೇಕ ವಿಷಯಗಳಿದೆ. ಇಷ್ಟೆಲ್ಲ ವಿಷಯಗಳನ್ನು ತಿಳಿದುಕೊಂಡು ನಾವು ರಾಘವೇಂದ್ರ ಮಂತ್ರ ಜಪವನ್ನು ಮಾಡಿದರೆ ಖಂಡಿತ ರಾಯರು ಇನ್ನೂ ವಿಶೇಷ ಅನುಗ್ರಹ ಮಾಡ್ತಾರೆ. ಮಾಡೋದಿಲ್ಲ ಅಂತಿಲ್ಲ, ಅವರು ತಾವು ಹೆಚ್ಚು ಬಯಸೋದಿಲ್ಲ. ಹೀಗೆ ಮಾಡಬೇಕು, ಇಂಥ ಆಸನ, ಇಂಥ ಕ್ಲೇಶ, ಇಂಥ ದಿಕ್ಕು, ಹೀಗೆಲ್ಲ ನೋಡಿ ರಾಯರು ಫಲ ಕೊಡ್ತಾರೆ ಅಂತಲ್ಲ. ಆದರೆ ಇದೆಲ್ಲ ತಿಳ್ಕೊಂಡು ಮಾಡಿದಾಗ ಇನ್ನೂ ರಾಯರಿಗೆ ಪ್ರೀತಿ ಜಾಸ್ತಿ, ಸಂತೋಷ ಆಗುತ್ತೆ. ಅದರಿಂದ ಇನ್ನೂ ಜಾಸ್ತಿ ಅನುಗ್ರಹ ಮಾಡ್ತಾರೆ ಅಂತ. ಅವರ ನಾಮಸ್ಮರಣೆ ಮಾಡ್ತಾನೆ ಸಾಕು, ಎಂಥ ಮಂದ ಬುದ್ಧಿಗೂ ಕೂಡ ಅನುಗ್ರಹ ಮಾಡ್ತಾರೆ. ಅಂಥದ್ರಲ್ಲಿ ತಿಳ್ಕೊಂಡು ಮಾಡೋರಿಗೆ ಅನುಗ್ರಹ ಮಾಡದೇ ಇರ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ವಿಷಯ. ಇನ್ನೊಂದು ನಾವು ಗಮನಿಸಬೇಕಾಗಿದ್ದು, ಜಪ ಮಾಡಬೇಕಾದ್ರೆ ಒಂದು ನಿಯಮವನ್ನು ಇಲ್ಲಿ ಹೇಳ್ತಾರೆ. ತೀರ್ಥೇನತ್ಯಾದಿಷು ಸ್ನಾತ್ವಾ ನಿತ್ಯಕರ್ಮಂ ಸಮಾಚರೇತ್ ಪಶ್ಚಾತ್ ತತ್ಸ್ಥಾನಮಾಸಾದ್ಯ ವಾಂಗ್ನಿಯಮ್ಯ ಶುಚಿರ್ಭವೇತ್. ಪವಿತ್ರವಾದ ತೀರ್ಥದಲ್ಲಿ, ಸರೋವರದಲ್ಲಿ, ನದಿ ಮುಂತಾದವುಗಳಲ್ಲಿ ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮ ಮಾಡಿಕೊಂಡಾದ ಮೇಲೆ
ಸಂಧ್ಯಾವಂದನೆಗಿಂತ ಮುಂಚೆನೇ ಇಲ್ಲ, ಸಂಧ್ಯಾವಂದನೆ ಮಾಡಿ ದೇವರ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಳ್ಳಿ, ಆದಮೇಲೆ ರಾಘವೇಂದ್ರ ಮಂತ್ರ ಜಪ ಶುರು ಮಾಡಿ. ಆದರೆ ಆಗ ಒಳ್ಳೆ ಆಸನದಲ್ಲಿ ಕೂತ್ಕೊಳ್ಳಿ, ವಾಂಗ್ ನಿಯಮ್ಯ, ಮಾತಾಡ್ದೇನೆ ಮೌನವಾಗಿ ಮಾತನ್ನು ಬಿಗಿ ಮಾಡ್ಕೊಳ್ಳಿ, ಅದನ್ನು ಹರಿಸಬೇಡಿ, ಸುಮ್ಮನೆ ಮಾತಾಡ್ತಾ ಇರಬೇಡಿ, ಜಪ ಮಾಡೋ ತನಕ ಸುಮ್ಮನೆ ಇದೆ. ಈ ರೀತಿ ಶುದ್ಧನಾಗಿ ಬಾಹ್ಯಶುದ್ಧಿ ಆಂತರಶುದ್ಧಿ ಎರಡು ರೀತಿ ಶುದ್ಧಿಯನ್ನು ಸಂಪಾದನೆ ಮಾಡಿ ಸ್ತೋತ್ರಾರಂಭಂ ಪ್ರಕುರ್ವೀತ, ಈ ಮಂತ್ರ ಜಪವನ್ನು ಈ ರಾಘವೇಂದ್ರ ಕವಚ ಆಗಲಿ ಶ್ರೀಪೂರ್ಣ ಬೋಧಕರು ಸ್ತೋತ್ರ ಆಗಲಿ ಆರಂಭವನ್ನು ಮಾಡ್ತಾ, ಅದು ಹೇಗೆ ಆರಂಭ, ಸಂಕಲ್ಪ ಮಾಡಿ ಮಾಡಬೇಕು ಅಂತ ಇದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಸಂಕಲ್ಪ ಮಾಡದೇನೆ ಹಾಗೆ ಮಾಡಬೇಡಿ, ಸಂಕಲ್ಪವನ್ನು ಮಾಡಿಕೊಂಡು ಇದನ್ನೆಲ್ಲ ಮಾಡಿ ಅಂತ. ಹಾಗಾದರೆ ಸಂಕಲ್ಪವನ್ನು ಹೇಗೆ ಮಾಡೋದು ಅಂತೆಲ್ಲ ಕ್ರಮಗಳಿದೆ. ಆ ಸಂಕಲ್ಪ ಕ್ರಮವನ್ನು ನೋಡೋದಕ್ಕಿಂತ ಮುಂಚೆ ನಾವು ಈಗ ರಾಘವೇಂದ್ರ ಕವಚದಲ್ಲಿ ಇನ್ನೊಂದು ಶ್ಲೋಕವನ್ನು ಗಮನಿಸೋಣ. ಈ ಕಡೆ ಇಷ್ಟಪ್ರದಾನೇ ಕಲ್ಪದ್ರುಹು ಶ್ರೋತ್ರೇ ಶ್ರುತ್ಯರ್ಥಬೋಧಕಃ ಭವ್ಯಸ್ವರೂಪೋ ಮೇನಾಸಾಂ ಜಿಹ್ವಾಮೇವತು ಭವ್ಯಕೃತ್. ನನ್ನ ಕಿವಿಯನ್ನು ಕಾಪಾಡ್ರಿ ಅಂತ, ಇದು ನಮಗೆ ಬೇಕೀಗ, ಅದಕ್ಕೋಸ್ಕರ ಹೇಳಿದ್ದು. ಬಹಳ ಚೆನ್ನಾಗಿದೆ ರಾಘವೇಂದ್ರ ಕವಚದಲ್ಲಿ. ನನ್ನ ಎರಡೂ ಕಿವಿಯನ್ನು ಕಾಪಾಡಿ, ಒಂದು ಕಿವಿಯಲ್ಲ ಎರಡೂ ಕಿವಿಯನ್ನು ರಕ್ಷಣೆ ಮಾಡಿ. ಯಾಕೆ ಶ್ರುತ್ಯರ್ಥ ಬೋಧಕ, ನೀವು ಸದಾ ವೇದದ ಅರ್ಥವನ್ನು ಬೇರೆಯವರಿಗೆ ತಿಳಿಸ್ತಾ ಇರ್ತೀರಿ. ರಾಯರು ಎಷ್ಟು ಜನಕ್ಕೆ ಪಾಠ ಮಾಡಿದ್ದಾರೆ, ಅನೇಕ ಶಿಷ್ಯರು, ಬಹಳ ಶಿಷ್ಯರಿದ್ದರು ರಾಯರಿಗೆ. ಅದರಲ್ಲಿ ಅವರ ಗ್ರಂಥಗಳ ಮುಖಾಂತರ ಈಗಲೂ ಎಲ್ಲರೂ ಅವರ ಶಿಷ್ಯರೇ. ಈಗ ನಾವು ಒಂದು ಗ್ರಂಥ ಸುಧಾ ಗ್ರಂಥ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅವರ ಪರಿಮಳ ಟಿಪ್ಪಣಿ ಇರದೆ ಸಾಧ್ಯನಾ? ಪರಿಮಳ ಟಿಪ್ಪಣಿ ಬೇಕೇ ಬೇಕು. ಎಷ್ಟೋ ಕಡೆ ಗೊಂದಲ ಈಡಾದಾಗ ಪರಿಮಳ ಟಿಪ್ಪಣಿನ ತೆಗೆದ್ರೆ ಅಲ್ಲಿ ಉತ್ತರ ಇರುತ್ತೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ರಾಯರು. ವಿದ್ಯಾರ್ಥಿಗಳ ಸಂಶಯ, ವಿದ್ವಾಂಸರ ಸಂಶಯ ಎರಡಕ್ಕೂ ಪರಿಹಾರ ಸಿಗುತ್ತೆ ಆ ಟಿಪ್ಪಣಿಯಲ್ಲಿ, ಅಷ್ಟು ಸೊಗಸಾಗಿ. ನಿಮಗಲ್ಲಿ ಆ ವಾಕ್ಯದಿಂದ ನಿಮಗೆ ಅರ್ಥ ಆಗಲಿಲ್ವಾ, ಹೊಳಿಸ್ತಾರೆ ರಾಯರು. ಹೀಗೆ ಅವರು ಶ್ರುತ್ಯರ್ಥ ಬೋಧಕ, ಒಳ್ಳೆ ಕಿವಿಗೆ ಏನು ಬೇಕೋ ಅರ್ಥವನ್ನು ತಿಳಿಸ್ತಾರೆ, ಮನಸ್ಸಿಗೇನು ಬೇಕೋ ಅದನ್ನು ತಾಕಿಸ್ತಾರೆ. ಆದ್ದರಿಂದ ಇಷ್ಟಪ್ರದಾನೇ ಕಲ್ಪದ್ರುಹು, ಕಲ್ಪದ್ರುಮ ಅಂತ ಬಹಳ ಪ್ರಸಿದ್ಧ. ಕಲ್ಪವೃಕ್ಷ ನೀವು ಇಷ್ಟವನ್ನು ಕೊಡೋದರಲ್ಲಿ ನಮ್ಮ ಇಷ್ಟ ಏನು, ಕಿವಿಗೆ ಏನು ಬೀಳಬೇಕೋ ಅದನ್ನು ಬೀಳಿಸಿ, ನಮ್ಗೆ ಇಷ್ಟವಾದದ್ದನ್ನು ಬೀಳಿಸಿ. ಆದ್ದರಿಂದ ನೀವು ಕಲ್ಪದ್ರುಮ, ಆದ್ದರಿಂದ ಇಷ್ಟಪ್ರದೋಮೆ ಅಂತೆಲ್ಲ ಹೇಳೋದಿದೆ. ಅವರು ಕಲ್ಪ ವೃಕ್ಷರಾಯರು, ಕಲ್ಪ ವೃಕ್ಷದಂತೆ ಇರುವಂಥ ರಾಯರು ನನ್ನ ಕಿವಿಗಳ ರಕ್ಷಣೆಯನ್ನು ಮಾಡಿ ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಈ 9ನೇ ಪದ್ಯದಲ್ಲಿ. ಇನ್ನು 10ನೆಯ ಪದ್ಯ ಇದೆ. 10ನೆಯ ಪದ್ಯವನ್ನು ನಾವು ಗಮನಿಸೋಣ. ಆಸ್ಯಂ ರಕ್ಷತು ಮೇ ದುಃಖ ತೂಲ ಸಂಘಾಗ್ನಿಚರ್ಯಕಃ ಸುಖಧೈರ್ಯಾದಿ ಸುಗುಣೋ ಭ್ರುವೌ ಮಮ ಸದಾವತು. ಇದು ಕೂಡ ನಿಮಗೆ ಅಪಣಾಚಾರ್ಯರ ಶ್ರೀ ಪೂರ್ಣಬೋಧ ಗುರುತೀರ್ಥ ಸ್ತೋತ್ರದಲ್ಲಿ ಸಿಗತ್ತೆ. ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಅಂತ ಅಲ್ಲಿ ಮಾತು ಬರುತ್ತೆ. ಅದನ್ನು ಎರಡು ಅಲ್ಲಿ ಬಿಡಿಸಿಕೊಂಡು ಇಲ್ಲಿ ಅರ್ಥವನ್ನು ಮಾಡಿದ್ದಾರೆ. ಅಲ್ಲಿ ಒಟ್ಟಿಗೆ ಬರುತ್ತೆ. ಆ ಒಟ್ಟಿಗೆ ಬಂದ ನಾಮಗಳನ್ನು ಅಲ್ಲಲ್ಲಲ್ಲಿ ನೀವು ನೋಡ್ಬೋದು. ಇಲ್ಲಿ ನಮ್ಮ ಮುಖ ರಕ್ಷಣೆ ಮಾಡಲಿ ಅಂತ ಹಾಸ್ಯ ಅಂತ ಕರೀತಾರೆ. ಹಾಸ್ಯ ಅಂದರೆ ಸಂಪೂರ್ಣ ಮುಖ ರಕ್ಷಣೆ ಮಾಡಿ. ಯಾಕೆ? ದುಃಖ ತೂಲ ಸಂಘ ಅಗ್ನಿಚರ್ಯಕಃ, ಇಡೀ ದುಃಖಕ್ಕೆ ನೀವು ಬೆಂಕಿ ಥರ ಅಂತ. ಈಗ ಬೆಂಕಿ ಹತ್ತಿರ ಹೋಗಿ ಈ ಹತ್ತಿಯನ್ನು ಹಾಕಿದರೆ, ಎಷ್ಟೇ ಹತ್ತಿ ಹಾಕಿ ಬೆಂಕಿಗೆ ಎಷ್ಟು ನಿಮಿಷ ಸುಟ್ಟಾಕ್ಬಿಡತ್ತೆ ಒಂದು ಕ್ಷಣದಲ್ಲಿ. ಹಾಗೆ ನಮ್ಮ ದುಃಖಗಳು ರಾಯರ ಮುಂದೆ ಹೋದರೆ ಎಲ್ಲ ಸುಟ್ಟೋಗ್ಬಿಡತ್ತೆ, ಹತ್ತಿ ಥರ, ಹತ್ತಿ ರಾಶಿ ಥರ ಹೊರಟೋಗ್ಬಿಡುತ್ತೆ. ನನ್ನ ಮುಖ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ. ಯಾಕೆಂದರೆ ಈ ಮುಖದಲ್ಲಿ ಯಾವುದೇ ರೀತಿ ಲಕ್ಷಣಗಳಿರಲಿ, ಕೆಟ್ಟ ಲಕ್ಷಣ, ಅದನ್ನೆಲ್ಲ ಹತ್ತಿ ಥರ ಸುಟ್ಟಾಕಿ ಅಂತ. ಯಾಕೆ? ಮುಖ ನೋಡಿಯೇ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ. ಮುಖ ನೋಡಿ ಗೊತ್ತಾಗುತ್ತೆ, ಓ ಇವನು ಇಂತಿಂಥ ಪಾಪ ಮಾಡಿದ್ದಾನೆ, ಇಂತಿಂಥ ಕೆಟ್ಟ ಕರ್ಮ ಮಾಡಿದ್ದಾನೆ. ಆ ಮುಖ ನೋಡಿದ ಕೂಡಲೇ ನಮಗೆ ಯಾರಿಗಾದರೂ ಇವನು ಅನಿಸ್ಬೇಕು ಒಳ್ಳೆಯವನು, ಸಾತ್ವಿಕ. ಆ ರೀತಿ ನಮ್ಮ ಮುಖದಲ್ಲಿರುವಂಥ ಈ ಹತ್ತಿ ರಾಶಿ ಇರೋ ಥರ ಯಾವುದೇ ಒಂದು ದುಃಖದ ಆ ಲಕ್ಷಣಗಳಿದ್ರು ಅದನ್ನು ಪರಿಹರಿಸಿ, ಕೆಟ್ಟ ಕರ್ಮಗಳನ್ನು ಪರಿಹರಿಸಿ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಪ್ರಾರ್ಥನೆ. ಇನ್ನು ಭ್ರುವೌ, ನನ್ನ ಹುಬ್ಬುಗಳ ರಕ್ಷಣೆಯನ್ನು ಮಾಡಿ ಯಾವಾಗಲೂ. ಯಾಕೆ? ಸುಖ ಧೈರ್ಯಾದಿ ಸುಗುಣ, ನನ್ನ ಎರಡು ಹುಬ್ಬನ್ನು ನೋಡೋದು ಅಂದರೆ, ಕೆಲವ್ರ ಕಣ್ಣು ಹುಬ್ಬನ್ನು ನೋಡ್ತಾ ಇದ್ದರೆ ಗೊತ್ತಾಗ್ಬಿಡುತ್ತೆ, ಪಾಪ ಏನೋ ದುಃಖದಲ್ಲಿದ್ದಾರೆ ಇವರು, ಸಾಕಾಗ್ಬಿಟ್ಟಿದೆ ಹಾಗೆ ಅಂತ. ಹಾಗಾಗಬಾರ್ದು. ನನಗೆ ಹುಬ್ಬನ್ನು ನಾನು ಚಲಿಸ್ಬೇಕು, ಹುಬ್ಬನ್ನು ಚಲಿಸ್ತಾ ಇರ್ತೀವಿ, ಓ ಏನು ಅಂತ, ಹೀಗೆ ಇವನು ಭಾರಿನಾ ಇವನು ಅಂತ ಈ ಕೆಲವ್ರನ್ನ ಆಡ್ಕೊಳ್ಳೋದ್ರಲ್ಲಿ ಚಲಿಸ್ತಾರೆ, ಅಥವಾ ಹಾಗೆ ಹೇಗೆ ಅಂತ ಮಾತಾಡೋದ್ರಲ್ಲಿ ಚಲಿಸ್ತಾರೆ. ಆದರೆ ಹಾಗಲ್ಲ. ಸುಖ ಧೈರ್ಯಾದಿ ಸುಗುಣ, ನಿಮ್ಮಲ್ಲಿ ಸುಖ ಇದೆ, ಧೈರ್ಯ ಇದೆ,
ಆ ಎಲ್ಲದನ್ನು ನಮಗೆ ತುಂಬಿಸಿ ನಮ್ಮ ಹುಬ್ಬುಗಳನ್ನು ನೋಡದೆ ಇವನಿಗೆ ನಿಜವಾಗಿ ಒಳ್ಳೆ ಆಧ್ಯಾತ್ಮಿಕ ಆನಂದದಲ್ಲಿ ಮುಳುಗಿದ್ದಾನೆ, ಒಳ್ಳೆ ಧೈರ್ಯ ಬಂದಿದೆ ಇವನಿಗೆ ಜೀವನದಲ್ಲಿ, ಇದರ ಅನೇಕ ಗುಣಗಳನ್ನು ಹೊಂದುವಂತೆ ನಮಗೆ ಮಾಡಿ ಅಂತ ಈ ಭ್ರೂ ಅಂದರೆ 2 ಹುಬ್ಬುಗಳನ್ನು ಕಾಪಾಡಿ ಅಂತ ರಾಯರ ಬಳಿ ನಾವು ಕೇಳ್ಕೊಳ್ಬೇಕು. ಹೀಗೆ ಓಂ ಸುಖಧೈರ್ಯಾದಿ ಸುಗುಣಾಯ ನಮಃ, ಓಂ ದುಃಖದೂಲ ಸಂಘಾಗ್ನಿ ಶರ್ಯಕಾಯ ನಮಃ ಓಂ ಅಂತ ಹೀಗೆ ರಾಯರ ಈ ಕವಚದಲ್ಲಿ ಅನೇಕ ನಾಮಗಳು ಇದುವರೆಗೂ ಬಂದಿದೆ. ಇಂಥ ಹುಬ್ಬುಗಳ ರಕ್ಷಣೆಯನ್ನು ಮಾಡಿ ಅಂತ ರಾಯರ ಬಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅದೊಂದು ಸಂಕಲ್ಪ ಒಂದಿದೆ, ಆ ಸಂಕಲ್ಪವನ್ನು ಹೇಳಿ ನಾನು ಈ ಉಪನ್ಯಾಸದ ಮುಕ್ತಾಯವನ್ನು ಮಾಡ್ತೀನಿ. ಸಂಕಲ್ಪ ಏನು ಬಂದಿದೆ ಅಂದರೆ, ನಾವು ಮೊದಲು ಆಚಮನ ಮಾಡಬೇಕು, ಆಮೇಲೆ ಪ್ರಾಣಾಯಾಮ ಮಾಡಬೇಕು, ಇದೆಲ್ಲ ನಮಗೆ ಗೊತ್ತಿದೆ. ನಂತರ ಸಂಕಲ್ಪ ಮಾಡ್ತಾ ಅಂದರೆ ಪಂಚಾಂಗದಲ್ಲಿ ಕೊಟ್ಟಿರುವಂತೆ ಯಾವ ದೇಶ, ಯಾವ ಕಾಲ, ಯಾವ ಕಾಲ ಅಂದರೆ ತಿಥಿ ಇತ್ಯಾದಿಗಳು, ನಕ್ಷತ್ರ ಯಾವುದು, ಅಂದಿನ ದಿವಸ, ಅದನ್ನೆಲ್ಲ ಹೇಳಿ ಇಂಥ ಗೋತ್ರದಲ್ಲಿ ಬಂದವನು ನಾನು, ಆಮೇಲೆ ದಂಪತಿಗಳ ಹೆಸರನ್ನು ಹೇಳಿಕೊಂಡು ನನ್ನ ಕುಟುಂಬದವರ ಜೊತೆಗೆ ನನ್ನ ಬಂಧುಗಳಿಗೆ ಎಲ್ಲರಿಗೂ ವಿಶೇಷವಾಗಿ ಆ ಸೀತಾಪತಿ ಶ್ರೀರಾಮಚಂದ್ರನ ಪ್ರೇರಣೆಯಿಂದಾಗಿ ಮಾಡುವಂಥ ಈ ಸತ್ಕರ್ಮ ಏನಿದೆ, ಆ ಸೀತಾರಾಮಚಂದ್ರನಿಗೆ ಪ್ರೀತಿಯಾಗಲಿ, ನನ್ನ ಎಲ್ಲ ದುರಿತಗಳು ಕಳೀಲಿ, ರಾಯರ ಅನುಗ್ರಹ ಸಿಗಲಿ, ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಅಭಿವೃದ್ಧಿಯಾಗಲಿ, ಯಥಾಶಕ್ತಿ ನಾನು ರಾಯರ ಅಷ್ಟಾಕ್ಷರ ಮಂತ್ರ ಜಪ ಮಾಡ್ತೀನಿ ಅಂತ ಹೀಗೆ ಸಂಕಲ್ಪದ ಅರ್ಥ ಹೇಳಿಬಿಟ್ಟೆ ನಿಮಗೆ. ಈಗ ಆ ಮಾತನ್ನು ಓದ್ತೇನೆ. ಅದು ಮುಖ್ಯ ಪ್ರಾಣದೇವರಲ್ಲೂ ಮರೆಯೋ ಹಾಗಿಲ್ಲ. ರಾಯರ ಒಳಗಡೆ ಇರೋ ಮುಖ್ಯ ಪ್ರಾಣನ ಒಳಗಡೆ ಇರೋಂತಹ ಸೀತಾಪತಿಯ ಪ್ರೇರಣೆ ಅಂತ, ಸೀತಾಪತಿಯ ಪ್ರೇರಣೆ ಹೀಗೆ ಚಿಂತಿಸಬೇಕು. ಈಗ ನೋಡಿ, ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ಮಮ ಸಮಸ್ತ ದುರಿತ ನಿವೃತ್ತಿ ದ್ವಾರ, ಮಮ ಅಂತ ಒಪ್ಪಿದ್ದಾಗ ಆಗ ಈ ಸಕುಟುಂಬಾನಾಂ ಅಂತ ಹೇಳುವಂಥ ಮಾತಿದೆ. ಸಕುಟುಂಬಾನಾಂ ಸಮಸ್ತ ದುರಿತ ನಿವೃತ್ತಿ ದ್ವಾರ, ಕುಟುಂಬದ ಸಮೇತ ಅಂತ ಅದನ್ನು ಪದ ಹೇಳ್ಕೊಳ್ಬೋದು. ಅಂತೂ ಶ್ರೀ ರಾಘವೇಂದ್ರ ಪ್ರಸಾದ ಸಿದ್ಧ್ಯರ್ಥಂ ಜ್ಞಾನಭಕ್ತಿ ವೈರಾಗ್ಯಾದಿ ಸಿದ್ಧ್ಯರ್ಥಂ ಯಥಾಶಕ್ತಿ ಯಥಾಮತಿ ಅಂತಲೂ ಸೇರಿಸ್ಕೊಡ್ಬೇಕು. ಯಥಾಮತಿ, ಶಕ್ತಿ ಎಷ್ಟಿದೆಯೋ ನಂಗೆ ಗೊತ್ತಿಲ್ಲ, ನನ್ನ ಶಕ್ತಿಗಳೊಳವ ನೀನೇ ಪ್ರೇರಣೆ ಮಾಡು, ನೀನು ನನ್ನ ಬುದ್ಧಿಯನ್ನು ಪ್ರೇರಿಸು, ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಜಪಮಹಂಕರಿಷ್ಯೇ ಅಂತ ಸಂಕಲ್ಪವನ್ನು ಮಾಡೋದು. ಯಥಾವತ್ತಾಗಿ ಉದ್ಧರಣೆಯಿಂದ ನೀರನ್ನು ತಗೊಂಡು ಬಿಟ್ಟು ಸಂಕಲ್ಪ ಮಾಡಿ ಆಮೇಲೆ ನಾವು ರಾಯರ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು. ಆದರೆ ಅದರ ಮಧ್ಯದಲ್ಲಿ ಕರನ್ಯಾಸ, ಅಂಗನ್ಯಾಸ ಎಲ್ಲ ಇದೆ. ಇದನ್ನೆಲ್ಲ ರಾಘವೇಂದ್ರ ಕವಚದಲ್ಲಿ ಇಲ್ಲಿ ಕೊಟ್ಟಿಲ್ಲ ನಿಮಗೆ. ರಾಘವೇಂದ್ರ ಕವಚದಲ್ಲಿ ರಾಯರನ್ನು ಧ್ಯಾನ ಮಾಡೋದು ಹೇಗೆ ಅಷ್ಟು ಹೇಳಿದ್ದಾರೆ. ಎಷ್ಟು ಸಲ ಜಪ ಮಾಡಬೇಕು, 108 ಸಲ ಅಂತ ಹೇಳಿದ್ದಾರೆ. ಆದರೆ ಈ ಕ್ರಮವನ್ನೆಲ್ಲ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಅಪ್ಪಣಾಚಾರ್ಯರ ಬೇರೆ ಬೇರೆ ಗ್ರಂಥ ನೋಡಬೇಕು. ಅವರು ಅಷ್ಟೋತ್ತರ ಈ ಮಂತ್ರ ಜಪ ಏನು ಮಾಡಬೇಕಲ್ಲ, ಇದಕ್ಕೊಂದು ಕ್ರಮವನ್ನು ನೀಡುವಂಥ ಗ್ರಂಥವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅಲ್ಲಿ ವಿಷಯಗಳು ಕೂಡ ಸಿಗುತ್ತೆ. ಹೀಗೆ ಎಲ್ಲ ಒಬ್ಬರು ಬರೆದ ಗ್ರಂಥ ಅಂದರೆ ಅವರು ಎಲ್ಲ ಗ್ರಂಥದ ಪರಿಚಯ ಇರಬೇಕು ನಮಗೆ. ಸುಮ್ಮನೆ ರಾಘವೇಂದ್ರ ಕವಚ ಓದಿ ಅರ್ಥ ಮಾಡ್ಕೊಳ್ತೀವಿ ಅಂದರೆ ಹಾಗೆ ಅರ್ಥ ಆದರೆ ಉಪಯೋಗ ಇಲ್ಲ, ಅದು ಸ್ವಾರಸ್ಯ ಇರಲ್ಲ. ಶ್ರೀಪೂರ್ಣಬೋಧ ಗುರುತೀರ್ಥ ಸ್ತೋತ್ರ ಓದಿರಬೇಕು, ಗೊತ್ತಿರಬೇಕು. ಬೇರೆ ಬೇರೆ ಅಲ್ಲಿ ಅಷ್ಟೋತ್ತರ ಶತನಾಮಾವಲಿ ಬರೆದಿದ್ದಾರೆ ಅಪ್ಪಣಾಚಾರ್ಯರು, ಆ ಗ್ರಂಥ ಗೊತ್ತಿರಬೇಕು. ರಾಘವೇಂದ್ರ ತಂತ್ರ ಗೊತ್ತಿರಬೇಕು. ಇವರು ಕೃಷ್ಣಾವಧೂತರದ್ದು ಎಲ್ಲ ಗ್ರಂಥ ನೋಡಿಕೊಂಡು ನಾವು ಒಂದು ರಾಯರ ಕವಚದ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಮಗೆ ಸಂಪೂರ್ಣ ಅರ್ಥ ಆಗಲ್ಲ. ಆ ದೃಷ್ಟಿಯಲ್ಲಿ ಈ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ರಾಘವೇಂದ್ರ ಕವಚವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋಣ, ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ. ಒಳ್ಳೆಯ ಈ ಸಪ್ತಾಹ ಮಹೋತ್ಸವದಲ್ಲಿ ಈ ದಿವಸ ರಾಘವೇಂದ್ರ ಕವಚದಲ್ಲಿ ನಾವು ಮುಖ ರಕ್ಷಣೆಯನ್ನು ಮಾಡಿ ಅಂತ ಅಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಪ್ರತಿಯೊಂದು ಅಂಗಗಳು ತಲೆಯಿಂದ ಹಿಡಿದು ಈಗ ಮುಖಕ್ಕಲ್ಲೇ ತಿರುಗಾಡ್ತಾ ಇದ್ದೀವಿ. ತಲೆ ಆಯಿತು, ಹಾಗೆ ಇಲ್ಲಿ ಕಿವಿ ಆಯಿತು, ಕಣ್ಣಾಯಿತು, ಮುಖಕ್ಕೆ ಬಂದಿವಿ, ಹೀಗೆ ಮೂಗು, ತುಟಿ, ಪ್ರತಿಯೊಂದು ಹೀಗೆ ಭಾಗಗಳು ಹೋಗ್ತಾ ಹೋಗುತ್ತೆ ಮುಂದಕ್ಕೆ. ಎಲ್ಲದರ ರಕ್ಷಣೆಯನ್ನು ರಾಯರ ಬಳಿ ಬೇಡೋಣ. ಈ ಒಂದು ವಾರದಲ್ಲಿ ನಮ್ಮ ಸಂಪೂರ್ಣ ದೇಹದ ರಕ್ಷಣೆಯನ್ನು ರಾಯರ ಬಳಿ ಅರ್ಪಿಸಿಕೊಂಡು ಇದು ಮುಂದೆ ಪ್ರತಿಯೊಂದು ನನ್ನ ಇಂದ್ರಿಯಗಳು ಸಾರ್ಥಕವಾಗಲಿ ಅಂತ ನಾವು ಬಯಸಿ ಮುಂದಕ್ಕೆ ಹೋಗಬೇಕು. ಈ ಥರ ರಾಯರು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೋತೃವೃಂದಕ್ಕೆ ಎಲ್ಲರಿಗೂ ವಿಶೇಷವಾಗಿ ರಾಯರ ಅನುಗ್ರಹ ಆಗಲಿ, ಅಪ್ಪಣಾಚಾರ್ಯರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ನನಗೂ ರಾಯರು ಅಪ್ಪಣಾಚಾರ್ಯರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ
ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.